ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷ್ಕೇಶ್ ಬೃಂಗಾಯಿರ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಡಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಾ? ಇವತ್ತಿನ ದಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ವೈವಿಧ್ಯಮಯ ಅಡುಗೆ ಮಾಡಿ ತೋರಿಸ್ತೀವಿ ಅಂತ ಕರ್ನಾಟಕದಾದ್ಯಂತ ನಮ್ಮ ಗೃಹಿಣಿಯರು ಬಂದಿದ್ದಾರೆ. ಮುರಳಿಯವರೇ, ನಮ್ಮ ಮನೆ ಕೈ ರುಚಿನ ಒಂದ್ಸರಿ ನೋಡಿ, ನಮ್ಮ ಅಡುಗೆ ಕೈ ರುಚಿ ಒಂದ್ಸರಿ ನೋಡಿ, ಒಂದ್ಸರಿ ಮರೆಯಕ್ಕೆ ಚಾನ್ಸ್ ಇಲ್ಲ ನೀವು ಅಂತ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರನ್ನೇ ಕರೆದು ಅವರ ಮನೆಯ ಕೈ ರುಚಿನ ನೋಡ್ತಾ ಇದೀವಿ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಬಂದಿದ್ದಾರೆ. ನಮಸ್ಕಾರ ಬನ್ನಿ. ನಮಸ್ಕಾರ ಮುರಳಿ ಅವರೇ. ನಮ್ಮ ಹೆಸರು ಲಲಿತಾ. ಲಲಿತಾ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಟೀಚರ್ ಆಗಿದ್ದೆ, ಈಗ ರಿಟೈರ್ಡ್ ಆಗಿದ್ದೀನಿ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರಿ? ಇದು ಕ್ಯಾಬೇಜ್ ಸುಕ್ಕೆ ಅಂತ ಹೇಳಿ. ಕ್ಯಾಬೇಜ್ ಸುಕ್ಕೆ ಬೇಕಾಗುವ ಸಾಮಗ್ರಿಗಳು: ಎಲೆಕೋಸು, ಆಲೂಗಡ್ಡೆ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಉದ್ದಿನ ಬೇಳೆ, ಒಣಮೆಣಸಿನಕಾಯಿ, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡಿ ಫಸ್ಟ್ ನಿಮ್ಗೆ? ನಾನು ನಂಗೆ ಕುಕ್ಕರ್ ಕೊಡಿ ಸರ್. ಏನಕ್ಕೆ ಕುಕ್ಕರ್? ಇದನ್ನ ಆಲೂಗಡ್ಡೆ ಮತ್ತೆ ಕ್ಯಾಬೇಜ್ ಬೇಯಿಸ್ಕೋಬೇಕು ಸರ್. ಇದೇನ್ ಸಾರಾ ಗೊಜ್ಜ ಪಲ್ಯ ಸರ್. ಪಲ್ಯನ ಅನ್ನಕ್ಕೂ ಹಾಕೋಬಹುದು, ಚಪಾತಿಗೂ ತಿನ್ಬಹುದು, ರೊಟ್ಟಿಗೂ ತಿನ್ಬಹುದು. ನಿಮ್ಮಲ್ಲಿ ವೆಜ್ ತಾನೆ? ನಾವು ಪ್ಯೂರ್ ವೆಜ್ ಸರ್. ಅದಕ್ಕೆ ಗೊತ್ತಾಗತ್ತೆ ಇವೆಲ್ಲ ಅವರೇ ಮಾಡೋದು. ಒಂಚೂರು ನೀರು ಹಾಕ್ಬಿಟ್ಟು. ತಗೊಳ್ಳಿ. ಯಾರ ಜೊತೆ ಇದ್ದೀರಿ ನೀವೀಗ? ನಾನು ನಮ್ಮನೆಯವರು ನಾನು ಒಟ್ಟಿಗೆ ಇದ್ದೀವಿ ಸರ್. ನನ್ನ ಮಗಳ ಜೊತೆ ಇದ್ದೀವಿ. ವೆರಿ ಗುಡ್. ಏನ್ ಇಷ್ಟ ಯಜಮಾನ್ರಿಗೆ ನೀವು ಮಾಡೋದು? ನಾ ಮಾಡೋದು ಎಲ್ಲ ಇಷ್ಟ ಆಗುತ್ತೆ. ಅದು ಬೇರೆ ಆದ್ರೂ ಇದೊಂದೇ ಚೆನ್ನಾಗಿ ಮಾಡೋದು ಅಂತ ಹೇಳ್ತಾರೆ. ಇಲ್ಲ, ಪಲಾವು, ಓಕೆ, ಬಿಸಿಬೇಳೆ ಬಾತು, ಆಮೇಲೆ ಟೊಮೆಟೊ ಬಾತು ಎಲ್ಲ ತುಂಬಾ ಇಷ್ಟಪಡ್ತಾರೆ ಸರ್. ಓಕೆ. ಯಜಮಾನ್ರು ರೈಲ್ವೆಲಿ ಇದ್ರಾ? ಅವರು ಇಲ್ಲ ಸರ್, ನಮ್ಮನೆಯವರು ಅವರು ಮೇಸ್ಟ್ರಾಗಿದ್ದೆ. ಎಲ್ಲಾ ಮೇಸ್ಟ್ರುಗಳು ನಿಮ್ಮ ಮನೆಯವರೇ ಹೌದು ಇಟ್ಕೊಂಡ್ಬಿಟ್ಟಿದ್ದೀರಾ? ಸರ್, ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರೆ ಎಲ್ಲರೂ ಮೇಸ್ಟ್ರುಗಳು. ಹೌದಾ? ಮೇಸ್ಟ್ರು ಕಾಂದ ನಿಮ್ಮದು ಬಿಡಿ. ಹೌದು ಸರ್. ಏನಾಗ್ತಾರೆ ನೀವೀಗ? ಆಲೂಗಡ್ಡೆ ಮತ್ತೆ ಕೋಸು. ಏನ್ ಮಾಡ್ಬೇಕು ಇದನ್ನ? ಇದನ್ನ ಚೆನ್ನಾಗಿ ಒಂದು ವಿಜಲ್ ಕೂಗಿಸ್ಬೇಕು ಸರ್. ನೀರ್ ಹಾಕಿದೀರಾ? ಸಾಕ ನೀರು? ಸಾಕು ಸರ್. ಇವಾಗ ಅದು ಬೇಯೋವರೆಗೂ ನಾವು ಮಸಾಲೆಗೆ ರೆಡಿ ಮಾಡೋಣ. ಮಾಡ್ಕೊಳ್ಳಿ. ಒಲೆ ಹಚ್ಬಿಟ್ಟು. ಒಲೆ ಹಚ್ಚು. ಈ ಕಡೆ ಬೇಕಾ ನಿಮ್ಗೆ ಒಲೆ? ಹೌದು ಸರ್. ಇದರಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಏನ್ ಮಾಡ್ತೀರಿ ಅದಕ್ಕೆ? ಉದ್ದಿನ ಬೇಳೆ, ಮೆಣಸಿನಕಾಯಿ ಹುರ್ಕೋಬೇಕು ಸರ್. ಹುರ್ಕೊಳ್ಳಿ. ಎಣ್ಣೆ ಬೇಕಾ? ಹ್ಞೂ ಸರ್. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಓಕೆ, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮಗಳಿಗೆ ಅಡುಗೆ ಬರುತ್ತಾ? ಹ್ಞೂ ಸರ್. ಎಷ್ಟು ಜನ ಮೊಮ್ಮಕ್ಕಳು? ನನಗೆ 4 ಜನ ಹೆಣ್ಮಕ್ಳು. ಈಗ ಆಗಿರೋದು ಟ್ವಿನ್ಸ್ ಸರ್. ಓಹೋ. ಹೈಸ್ಕೂಲ್ HM ಟ್ವಿನ್ಸ್, 2 ಹೆಣ್ಣೆಯ. ಹೌದಾ? ಟೀಚರ್ಗಳಿಗೆಲ್ಲ ಸ್ವಲ್ಪ ಹೆಣ್ಮಕ್ಳೇ ಜಾಸ್ತಿ ನಾನು ನೋಡ್ದಂಗೆ. ಹೆಂಗೆ ಹೇಳ್ತೀರಾ ಸರ್? ಇಲ್ಲ, ಅದೇನೋ ನಾನು ನೋಡಿದ್ದೀನಿ. ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ಮೆಣಸಿನ್ಕಾಯಿ ಹಾಕೊಂಡು ಹುರ್ಕೊಳ್ಳೋದು. ಓಕೆ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಯಜಮಾನ್ರು ನೀವು? ಯಜಮಾನ್ ಹೆಸರು ಹೇಳಿಲ್ಲ. ಅವರು ಪಾಂಡುರಂಗ ಶೆಣೈ. ಓ, ಶೆಣೈ ಅವರಾ? ಮತ್ತೆ ಇನ್ನೆಂತದು? ಓಕೆ, ಕರ್ಕೊಂಬರ್ಬೇಕಾಯ್ತು ಅವ್ರನ್ನೂ. ಮನೆಯಲ್ಲಿ ಒಂದು ಮಗು ಇದೆ ಸರ್, ಅದನ್ನ ನೋಡ್ಕೊಳಕ್ ಬೇಕಲ್ಲ. ಪಾಪ ನೋಡಿ ಹೆಂಗಾಯ್ತು ಕತೆ. ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ನಂಗೆ ಬಹಳ ಇಷ್ಟ ಇತ್ತು. ಅಲ್ಲ, ಬರ್ಲಿ ಅಂತ ತಾರೆ ನಾವು ಕಾಯ್ತಾ ಇರೋದು. ಬನ್ನಿ, ಏನಂತೆ ಹೊಸ ಹೊಸ ಅಡುಗೆಗಳು, ಮರ್ತೋಗಿರೋ ಅಡುಗೆಗಳು, ಕಲಿಬೇಕಾದಂತ ಅಡುಗೆಗಳು ನಿಮ್ಮ ಹತ್ರ ಕಲಿದೆ, ಯಾರ ಹತ್ರ ಕಲಿ? ಅಂದ್ರೆ ಈ ತರಕಾರಿ ಎಲ್ಲ ನಿಜವಾಗ್ಲೂ ಈಗಿನವ್ರು ಏನೇನೋ ಉಪಯೋಗಿಸ್ತಾರೆ. ಹೌದು, ಇದ್ರ ಟೇಸ್ಟ್ ಅದಕ್ಕೆ ಬರಲ್ಲ ಸರ್. ನಾವು ನೋಡ್ತೀವಲ್ಲ ಈಗ. ಆಯ್ತು ಸರ್, ಆಯ್ತು. ನೆಕ್ಸ್ಟ್ ಆಫ್ ಮಾಡ್ಬಿಡಿ ಸರ್. ಇದಕ್ಕೆ ಕಾಯಿ ತುರಿ ಮತ್ತೆ ಹುಣಸೆ ಹಣ್ಣು ಹಾಕೊಂಬಿಡಿ. ಹುಣಸೆ ಹಣ್ಣು ಹಾಕೊಳ್ಳಿ. ಹುಣಸೆ ಹಣ್ಣ ಹಾಕೊಳ್ಳಿ. ಇದಕ್ಕೆ ನಮ್ಮೂರಲ್ಲಿ ಬಿಮ್ಲದ ಹುಳಿ ಅಂತ ಸಿಗುತ್ತೆ, ಅದು ತರೋಣ ಅಂತ ಮಾಡಿದೆ. ಆ ತತ್ರಕ್ಕೆ ಬಂದೆ ನಾನು. ಅದನ್ನ ಹಾಕಿದ್ರೆ ಇನ್ನೂ ಟೇಸ್ಟ್. ಒಂದ್ಸಾಕಲ್ವಾ ಇದು? ಬಿಂಬದ ಹುಳಿನ? ಬಿಂಬಲದ ಹುಳಿ ಅಂತ ಹೇಳಿ. ಬಿಂಬಲದ ಹುಳಿ ಏನ್ರದ್ದು ಹುಳಿ ಅದು? ಅದು ಉಪ್ಪಿನಕಾಯಿಗೆ, ಸಾಂಬಾರಿಗೆಲ್ಲ ಮಾಡ್ತಾರೆ. ತರಬೇಕು ಅಂತ ಮಾಡಿದೆ ನಾನು. ಇಲ್ಲಿ ಮಂಗಳೂರ? ಇಲ್ಲೇ ಸಿಗುತ್ತೆ, ಅದು ಅಂಗಡಿಯಲ್ಲಿ ಸಿಗಲ್ಲ ಅದು. ಓಕೆ. ನಮ್ಮನೆ ಪಕ್ಕದಲ್ಲಿ ಒಂದು ಮರ ಇದೆ, ಯಾವಾಗಲೂ ಬಿಡುತ್ತೆ ಅದು. ಓಹೋ, ತುಂಬಾ ರುಚಿ ಸರ್ ಅದು. ಹೌದಮ್ಮ? ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಹಾಕೊಳ್ಳಿ. ಅಡಿಗೆ ನೀವೇ ಮಾಡ್ತೀರಾ ಮನೇಲಿ ಅಥವಾ ಮಗಳಿಗೆ? ನಾನೇ ಮಾಡೋದು ಸರ್. ನೀವೇ ಮಾಡೋದಾ? ಯಾಕೆ ನಿಮ್ಮ ಮಗಳು ಮಾಡಲ್ವಾ? ಅವ್ರಿಗೆ ಟೈಮ್ ಬೇಕಲ್ಲ ಸರ್. ಓ, ಒಳ್ಳೆ ಕತೆ ಆಯ್ತು. ಇವೆಲ್ಲ ಕತೆಗಳು ಮಾಡಕ್ ಬಿಡಿ. ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದೆಲ್ಲ ಟ್ರೆಡಿಷನಲ್. ಇದನ್ನು ಮಾಡ್ತಾಳೆ, ಟ್ರೆಡಿಷನಲ್ ಮಾಡ್ತಾಳೆ. ಹೌದಾ? ಆಯ್ತಮ್ಮ,
ಆಯಿತು ಸರ್. ಬನ್ನಿ. ಏನಾಗ್ಲಿ ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಎಣ್ಣೆ ಸ್ವಲ್ಪ ಕಾದಾಗ ಸರಿ. ಸಾಸಿವೆ ಹಾಕೊಳ್ಳೋದು. ಮಧ್ಯಾಹ್ನ ನಿಮ್ಮ ಒಗ್ಗರಣೆ ಡಬ್ಬಿ ನೋಡ್ಕೊಂಡೇ ಊಟ ಮಾಡೋದು. ಸಾಸಿವೆ ಹಾಕಿದ್ರಿ, ಕರಿಬೇವು ಹಾಕಿ. ಕರಿಬೇವು ಯಾವಾಗಲೂ ಮುರಿದೇ ಹಾಕ್ಬೇಕು ಸರ್. ಘಮ ಯಾಕಂದ್ರೆ ಬರ್ಬೇಕಲ್ವಾ? ಘಮ ಬರುತ್ತೆ. ಒಂದು ಊಟಕ್ಕೆ ಕೂತಾಗ ಎಲೆನ ತೆಗೆದಿಡ್ತಾರೆ. ಎಲೆ ಶರೀರಕ್ಕೆ ಹೋದಷ್ಟು ಒಳ್ಳೇದು. ಶರೀರಕ್ಕೆ ತಗೊಳಲ್ವೇ? ಇದಾಕ್ಬಿಡೋದಾ? ಮಸಾಲೆ ಅದನ್ನ ಹಾಕ್ಬಿಟ್ಟು ಮಸಾಲೆ ಹಾಕೋದು ಸರ್. ಫಸ್ಟ್ ಇದನ್ನ ಹಾಕ್ಬಿಡಾ? ಅದನ್ನ ಹಾಕ್ಬಿಡಿ ಸರ್. ಚೆನ್ನಾಗಿ ಕುಕ್ಕರ್ ಕೂಗಿಸ್ಕೊಂಡಿರೋಂಥ ಆಲೂಗಡ್ಡೆ ಮತ್ತೆ ಕ್ಯಾಬೇಜ್, ಉಪ್ಪು, ಕೋಸು, ಉಪ್ಪು ಹಾಕ್ತೀನಿ ಸರ್. ಹಾಕಿಮ್ಮ. ಈ ಮಸಾಲೆ ಹಾಕ್ಬಿಡ್ಬೇಕು. ಹಾಕೋಣ, ಹಾಕಿ. ಏನು ಹೆಸರು ಇದ್ರದ್ದು? ಸುಕ್ಕೆ. ಸುಕ್ಕೆ. ಕ್ಯಾಬೇಜ್ ಸುಕ್ಕೆ. ಕ್ಯಾಬೇಜ್ ಸುಕ್ಕೆ. ಎಲ್ಲ ತರಕಾರಿಯಲ್ಲೂ ಮಾಡ್ಬೋದು ಸರ್ ಈ ಇದು. ಸುಕ್ಕೆನಾ? ಹಾಂ, ಓಕೆ. ಕಾಳುಗಳು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ಸುಕ್ಕೆ. ಇದಕ್ಕೆ ಇನ್ನೇನು ಹಾಕ್ಬೇಕಿನ್ನ ನೀವು? ಅಷ್ಟೇ ಸರ್. ಆಯಿತು. ಇಷ್ಟೇನಾ? ಆಯಿತು ಸರ್. ಒಂದು ಕುದಿ ಬರ್ಲಿ ಅಲ್ವಾ? ಸ್ವಲ್ಪ ಕುದಿ ಬಂದು ಚೆನ್ನಾಗಿ ಒಣಗ್ದಂಗೆ ಆಗುತ್ತೆ. ಆವಾಗ ಅದು ಟೇಸ್ಟ್ ಸರ್ ಚೆನ್ನಾಗಿರುತ್ತೆ ಅಂತನಾ? ಹೌದು ಸರ್. ಎಣ್ಣೆ ಎಲ್ಲ ಇದಾಗಿ ಬಿಟ್ಕೊಳ್ಳುತ್ತೆ. ಓಕೆ. ಅವಾಗ ಟೇಸ್ಟ್ ಆಗುತ್ತೆ. ಅಂದ್ರೆ ಚಪಾತಿಗೂ ತಿನ್ಬೋದು, ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಅನ್ನಕ್ಕೂ ಅಂತೀರಾ? ಕಲ್ಸ್ಕೊಂಡು ತಿನ್ಬೋದು. ಈ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಅದಕ್ಕೆಲ್ಲ ಚೆನ್ನಾಗಿರುತ್ತಾ? ತುಂಬ ಚೆನ್ನಾಗಿರುತ್ತೆ ಸರ್. ಜೋಳದ ರೊಟ್ಟಿ ಎಲ್ಲ ಮಾಡ್ತೀರಾ ನೀವು ಮನೇಲಿ? ಹೆಂಗೆ ಜೋಳದ ರೊಟ್ಟಿ ಎಲ್ಲಿ ಕಲ್ತ್ರಿ ನೀವು? ಬಿಸಿನೀರಲ್ಲಿ ಕಲಿಸ್ಬಿಟ್ಟು ನಾವೆಲ್ಲ ಊರು ಸುತ್ತಿದ್ವಲ್ಲ ಸರ್, ಹೌದಮ್ಮ. ಎಲ್ಲ ಕಲ್ತಿದ್ದೀನಿ. ರಾಗಿ ರೊಟ್ಟಿ, ಜೋಳದ ರೊಟ್ಟಿ. ಓಕೆ 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 ಓಕೆ. ಆಯ್ತಾ? ಆಯ್ತು. ಕ್ಯಾಬೇಜ್ ಮತ್ತು ಆಲೂಗೆಡ್ಡೆ ಸುಕ್ಕೆ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ಬೇಕು ಸರ್. ಟೀಚರ್ ಅವರು ಅಡುಗೆ ಮಾಡಿದ್ರೆ ಸ್ಟೂಡೆಂಟ್ಗಳು ಯಾವತ್ತೂ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತವಾಗಿರುವಂಥ ಕ್ಯಾಬೇಜ್ ಮತ್ತು ಆಲೂಗಡ್ಡೆನ ಹಾಕಿ ಒಂದು ಸುಕ್ಕೆನ, ಒಂದು ಸಾಂಪ್ರದಾಯಿಕ ಅಡುಗೆನ ಮಾಡಿ ತೋರಿಸಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಟೀಚರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕ್ಯಾಬೇಜ್ ಸುಕ್ಕೆ ಮಾಡ್ಕೊಳ್ಳಿ. ಕ್ಯಾಬೇಜ್ ಸುಕ್ಕೆ ಮಾಡುವ ವಿಧಾನ: ಕುಕ್ಕರ್ಗೆ ನೀರು, ಎಲೆಕೋಸು, ಆಲೂಗಡ್ಡೆ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಹುರಿದ ಉದ್ದಿನಬೇಳೆ, ಒಣಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಕರಿಬೇವು, ಬೇಯಿಸಿದ ಆಲೂಗಡ್ಡೆ, ಎಲೆಕೋಸು, ಉಪ್ಪು, ರುಬ್ಬಿಕೊಂಡ ಮಸಾಲ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿದರೆ ಕ್ಯಾಬೇಜ್ ಸುಕ್ಕೆ ಸವಿಯಲು ಸಿದ್ಧ. ಓಕೆ ಲಲಿತಾ ಅವರೇ, ಟೇಸ್ಟ್ ಮಾಡೋದಾ? ಆಯ್ತು ಸರ್, ನೋಡಿ. ಓಕೆ, ಲಲಿತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಮತ್ತು ಎಲೆಕೋಸಿನ ಸುಕ್ಕೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಒಂದು ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಅಡುಗೆ. ಚೆನ್ನಾಗಿರುತ್ತೆ ಮುರಳಿಯವರೇ. ಅನ್ನನೂ ಕಲಿಸ್ಕೋಬೋದು, ಚಪಾತಿಗೂ ತಿನ್ಬೋದು, ಪೂರಿಗೂ ತಿನ್ಬೋದು ಅಂತ ಹೇಳಿದ್ದಾರೆ. ಒಂದೇ ಒಂದು ಸ್ಪೂನು ಬಾಯಿದ್ರು ತೊಗೊಂಡೋಗ್ತಿದ್ದಂಗೆ ಗೊತ್ತಾಗುತ್ತೆ ಇದು ಮಂಗಳೂರದೇ ಅಡುಗೆ ಅಂತ. ಹೌದು ಸರ್. ಒಳ್ಳೆ ಕೈ ರುಚಿ. ಥ್ಯಾಂಕ್ಸ್ ಸರ್. ವೆಜ್ ಅವರಿಗೆಲ್ಲ ಬಹಳ ಖುಷಿ ಕೊಡುವಂಥದ್ದು. ಥ್ಯಾಂಕ್ ಯು ಮೇಡಮ್. ನಿಮಗೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಎಲ್ಲ ಮಸಾಲಾ ಪುಡಿಗಳನ್ನ ಒಂದ್ ಕಡೆ ಹಾಕಿ ನಿಮ್ಗೋಸ್ಕರ ಕೊಟ್ಟಿದ್ದಾರೆ. ಇದನ್ನ ಒಂದ್ಸರಿ ಟ್ರೈ ಮಾಡಿ. ಮನೆ ಯಾರು ಇದ್ದೀರಿ? ನಾನು, ನಮ್ಮ ಮನೆಯವರು, ನನ್ನ ಮಗಳು, ಅಷ್ಟೇ ಸರ್. ಕನಿಷ್ಠ ಪಕ್ಷ ನಿಮ್ಮ ಮನೆಯವರಿಗೆ ನಾವು ಸಾಧಾರಣ ಇದು ಮಾಡ್ತಾ ಇರ್ತೀವಿ ಸರ್. 4-5 ತಿಂಗಳು ಬರುತ್ತೆ. ಎಲ್ಲಾ ಪುಡಿಗಳಿದೆ, ಉಪಯೋಗಿಸ್ಕೊಳ್ಳಿ. ಆಯ್ತು ಸರ್. ಯುನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೋಸ್ಕರ. ಕುಕ್ಕೀಸು ಜೊತೆಗೆ ರಿಷ್ಕೇಶ್ ಸ್ಪ್ರಿಂಗ ಏರ್ ಆಯಿಲ್ ಅವರು ಅರ್ಬಲ್ ಶಾಂಪೂ ಜೊತೆಗೆ ಒಂದು ಏರ್ ಆಯಿಲ್ ನ ಕೊಟ್ಟಿದ್ದಾರೆ. ಏರ್ ಆಯಿಲ್ ಹಾಕೊಳ್ಳಿ, ಅರ್ಬಲ್ ಶಾಂಪೂ ಹಾಕೊಳ್ಳಿ, ಕೂದಲು ಬೀಳೋ ಸಮಸ್ಯೆನೇ ಇಲ್ಲ, ಬರೀ ಬೆಳೆಸೋ ಸಮಸ್ಯೆ ಅಂತ ಹೇಳ್ಬಿಟ್ಟಿದ್ದಾರೆ. Thank you, sir. ತಗೊಳ್ಳಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯಾಸ್ ಅವರು ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ಬೇಕು ಅಂದಾಗ ಬೇಲ್ಪುರಿ ಸಿಕ್ಕಲ್ಲ, ಆದ್ರೆ ಬೇಲ್ಬಾರ್ ಮಾತ್ರ ಯಾವಾಗಲೂ ಮಲ್ಲೇ ಇರುತ್ತೆ. ಬೇಲ್ಬಾರ್, ಮಯಾಸ್ ಅವರ ಬೇಲ್ಬಾರ್. ಇದಲ್ಲದೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಗೀಯ ಜೊತೆಗೆ ಶ್ರೀಕೃಷ್ಣ ಸ್ವೀಟ್ ಅನ್ನ ಕಳಿಸಿದ್ದಾರೆ ನಿಮ್ಗೋಸ್ಕರ. ಇದನ್ನು ತಗೊಳ್ಳಿ ಮೇಡಮ್. ಇದಲ್ಲದೆ ಮುಳಿಯಾ ಜ್ಯುವೆಲರ್ಸ್ 1944ನೇ ಇಸ್ವಿನ ಸಿಕ್ಕಾಪಟ್ಟೆ ಫೇಮಸ್. ಬೆಂಗಳೂರು ಡಿಕೇಸನ್ ರಸ್ತೆ ಮಡಿಪಾಲೆ ಸೆಂಟ್ರಲ್ ಇವರ ಶೋರೂಮ್ ಇದೆ. ಬೇಕಾದ್ನ ತಗೋಬಹುದು. 1000 ರೂಪಾಯಿ ಗಿಫ್ಟ್ ವೋಚರ್ನ ಬೇರೆ ಕೊಟ್ಟಿದ್ದಾರಮ್ಮ ನಿಮ್ಗೆ. ನಿಮ್ಮ ಮಗಳನ್ನ ಕಳಿಸ್ಕೊಡಿ, ಏನ್ ಬೇಕಾದ್ರೆ ತಗೊಂಬರ್ಲಿ.
ಹಬ್ಬಗಳು ಬಂತು ಅಥವಾ ಹಬ್ಬಗಳು ಮುಗೀತು ಅಥವಾ ಯಾವುದೇ ಹಬ್ಬ ಬಂದ್ರೆ ಹಬ್ಬಕ್ಕೆ ಏನ್ ಮಾಡ್ಕೋಬೇಕು ಅನ್ನೋದೇ ಎಲ್ಲರಿಗೂ ಒಂದು ಬಿಗ್ ಕ್ವಶನ್ ಮಾರ್ಕ್. ಆ ಕ್ವಶನ್ ಮಾರ್ಕೆ ಬೇಕಾಗಿಲ್ಲ. ನಮ್ಮ ಒಗ್ಗಂಡಬಿಯ ಭಾಗ 3 ಒಗ್ಗ ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕವನ್ನು ಕೊಡ್ತಾ ಇದೀವಿ. ಯಾವ ಹಬ್ಬಕ್ಕೆ ಏನ್ ಬೇಕೋ ಪೂರ್ತಿಯಾದಂತಹ ಮಾಹಿತಿ ಇದರೊಳಗಿದೆ. ಇದು ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಿಮಗೋಸ್ಕರ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಪಾರ್ವತಿ ಚಂದ್ರಶೇಖರ್ ಅಂತ. ಪಾರ್ವತಿ ಚಂದ್ರಶೇಖರ್ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ನಮ್ಮ ಹಸ್ಬೆಂಡ್ ರೈಲ್ವೆನಲ್ಲಿದ್ರು, ಜಾಯಿಂಟ್ ಡೈರೆಕ್ಟ್ ಆಗಿ ರಿಟೈರ್ಡ್ ಆದ್ರು. ಇಬ್ರಿಗೂ ಪಾಸ್ ಇದೆಯಾ? ಈಗ ಇಬ್ರಿಗೂ ಪಾಸ್ ಇದೆ. ವರ್ಷಕ್ಕೆ 2 ಸೆಟ್ ಸಿಗುತ್ತೆ. ಹೋಗ್ತಾ ಇರೋದು? ಆರಾಮಾಗಿ ಇಲ್ಲ, ಸಾರಿ 3 ಸೆಟ್ ಸಿಗುತ್ತೆ. ಹೋಗ್ತಾ ಇರೋದು? ಎಲ್ಲಿ ಬೇಕಾದ್ರೂ ಎಲ್ಲ ನೋಡಿದ್ದೀರಾ ಇಂಡಿಯಾ? ಆಲ್ ಇಂಡಿಯಾ ಎಲ್ಲ ಸುತ್ತಾಕಿದೀವಿ. ಅಮೆರಿಕದಲ್ಲಿ ಮಗಳು ಅಳಿಯ ಇದ್ದಾರೆ, ಅಲ್ಲಿಗೂ ಹೋಗಿದೀವಿ 4 ಸರಿ. ಓಹೋ, ಮಗಳು ಒಬ್ಳೇನಾ? ಇಲ್ಲ, ಇಬ್ರು ಹೆಣ್ಮಕ್ಳು. ಒಬ್ಳು ಬೆಂಗಳೂರ್ಲಿದ್ದಾಳೆ, ಟ್ವಿನ್ಸ್ ಮಕ್ಳಿವೆ 2, 1 ಹೆಣ್ಣು ಗಂಡು. ಓಕೆ. ಮಗ ಬಾಂಬೆಲಿದ್ದಾನೆ. ಇವಾಗ ನೀವು ಇಬ್ಬರೇ ಇದ್ದೀರಾ ಗಂಡ ಈಗ ಹೆಂಡತಿ? ನಾವಿಬ್ರೇ ಇರೋದು. ಅದೇ ಬೆಸ್ಟ್. ಸುಮ್ಮನೆ ಯಾಕೆ ಬೇಕು ತಲೆನೋವಲ್ವೇ? ಅಲ್ಲ, ಅದಕ್ಕೆ ನಾವೆಲ್ಲೂ ಹೋಗಿಲ್ಲ. ನಮ್ಮ ಮನೆಯೊಳಗೆ ನಾವು ಆರಾಮಾಗಿ ನೀವಾಯ್ತು, ನಿಮ್ ರೈಲ್ ಆಯ್ತು. ಬೇಕಾದಾಗ ಹೋಗ್ತೀವಿ, ಮಕ್ಳ ಮನೆಗೆ ಬರ್ತೀವಿ ಅಷ್ಟೇ. ಅಷ್ಟೇ. ಏನ್ ಮಾಡೋಣ? ಯಜಮಾನ ಹೆಸರು ಹೇಳಲಿಲ್ಲ ನಂಗೆ. ಚಂದ್ರಶೇಖರ್. ಚಂದ್ರಶೇಖರ್ ಅವರ? ಪಾರ್ವತಿ ಚಂದ್ರಶೇಖರ್ ಅವರ? ಏನ್ ಇಷ್ಟ ಚಂದ್ರಶೇಖರ್ ಅವ್ರು ನೀವು ಮಾಡೋದು? ಅವ್ರಿಗೆ ಒಬ್ಬಟ್ಟು, ಸಜ್ಜಪ್ಪ, ಹುರುಳಿ ಸಾರು, ಬಾಕಿ ಸುಮಾರು ಬಿಸಿಬೇಳೆ ಬಾತು ಅವೆಲ್ಲ ಮಾಡ್ಕೊಡ್ತೀರಾ? ಮೆಂತಿದ ಗೊಜ್ಜು. ಇವಾಗ ಏನ್ ಮಾಡ್ತಾ ಇದ್ದೀರಾ ನೀವು? ಈಗ ಆಂಧ್ರ ಸ್ವೀಟ್ ಒಂದು ಬೂರ್ಲು ಅಂತ. ಬೂರ್ಲ? ನೋಡಿ, ಸ್ಪೆಷಲ್ಲು. ಯಾರು ನಾನಂತೂ ನೋಡಿಲ್ಲ, ಕೇಳೂ ಇಲ್ಲ. ಇದ್ರೊಳಗೆ ನಿಮ್ಮ ಒಗ್ಗರಣೆ ಡಬ್ಬಿಲಂತೂ ಬಂದಿಲ್ಲ. ಬೂರ್ಲೆಲ್ಲ ಮಾಡ್ಸಲ್ಲ ನಾವು. ನೀವು ಬಂದಿದ್ದೀರ ಅಂತ ಮಾಡ್ತಿದ್ದೀವಿ. ಅದು ಬೂರ್ಲ ಅಲ್ಲ, ಬೂರ್ಲು. ಬೂರ್ಲು? ನೀವು ಮಲ್ಲಿ ತೆಲುಗು ಮಾತಾಡೋದಾ? ಇಲ್ಲ ಇಲ್ಲ, ಕನ್ನಡ. ಇದು ಆಂಧ್ರದಲ್ಲಿ ಅಲ್ಲಿ ಇದ್ವಲ್ಲ ನಾವು, ಕರಕ್ಪುರ, ವಾಲ್ಟೇರು ಆ ಕಡೆ ಎಲ್ಲ ಇದ್ವಲ್ಲ, ಹಾಗಾಗಿ ಕಲ್ತ್ಕೊಂಡಿದ್ದ. ನಾ ಎಲ್ಲೆಲ್ಲಿ ಹೋದ್ರು ಎಲ್ಲ ಕಡೆ ಅಡುಗೆ ಸ್ವೀಟ್ ಎಲ್ಲ ಕಲ್ತ್ಕೊಂಡು ನೆಕ್ಸ್ಟ್ ಯಾವ ಊರಿಗೆ ಹೋಗ್ತೀವಿ ಅಲ್ಲೆಲ್ರಿಗೂ ಹೇಳ್ಕೊಡೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬೂರ್ಲು ಮಾಡಕ್ಕೆ ಏನೇನು ತಂದಿದ್ದೀರಿ? ಬೂರಲು ಬೇಕಾಗುವ ಸಾಮಗ್ರಿಗಳು: ಹೆಸರು ಬೇಳೆ, ಸಕ್ಕರೆ, ಬಾದಾಮಿ, ಗೋಡಂಬಿ, ಏಲಕ್ಕಿ ಪುಡಿ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ತೆಂಗಿನಕಾಯಿ ಚೂರು, ಅಡುಗೆ ಸೋಡಾ, ಎಣ್ಣೆ. ಬೂರ್ಲು ಪಾಯಸ ತರ ಇರುತ್ತಾ? ಇಲ್ಲ ಇಲ್ಲ, ಉಂಡೆ ಪಕೋಡಿ ತರ ಉಂಡೆ ಉಂಡೆ ಬರುತ್ತೆ. ಬರುತ್ತೆ. ಓಕೆ. ಇದಕ್ಕೆ ಹಾಕ್ಲಾ? ಹಾಕಿ, ಅದಕ್ಕೆ ಹಾಕಿ. ಏನದು? ಇದು ಹೆಸರು ಬೇಳೆ. ನೆನ್ಸ್ಕೊಂಡಿರೋಂತ ಹೆಸರು? ಹೌದು, ನೆನೆಸಿರೋ ಹೆಸರು ಬೇಳೆ 1 ಕಪ್. ಅದೀಗ ತಿರುತ್ತಾ ಇದ್ದೀನಿ. ತಿರುಕೊಳ್ಳಿ. ಯಾರ ಜೊತೆ ಬಂದ್ರಿ? ನನ್ನ ಮಗಳು ಬಂದಾಳೆ, ಶೋಭಾ ಅಂತ, ಈ ಊರ್ಲೇ ಇದ್ದಾಳೆ. ಅವಳಿ ಜೋಳಿ ಇರೋ ಮಕ್ಳು ಅವ್ರಿಗೆ? ಹೌದು ಹೌದು, ಅವಳಿಗೆ. ನೀವು ಮಗು ನೋಡ್ಕೊಳ್ತೀರಾ ಹೋಗಿ? ಇಲ್ಲಿ ಬರ್ತಾ ಇರ್ತೀವಿ ಅಷ್ಟೇ, ನಾವು ಅಲ್ಲಿ ಇಲ್ಲ ಇಲ್ಲ, ಬಾಣಂತನ ಮಾಡಿ ಕಳ್ಸಾಯ್ತು. ಅಷ್ಟೇ, ಬರ್ತಾ ಇರ್ತೀವಿ, ಅವಳು ಬರ್ತಾ ಇರ್ತಾರೆ, ಮಗಳು ಅಳಿಯ ಮೊಮ್ಮಕ್ಳು. ಇಲ್ಲೇ ಅವ್ರ ಅತ್ತೆ ಇದ್ದಾರೆ, ನೋಡ್ಕೋತಾರೆ. ಆಯ್ಸಾಗೋಯ್ತು ಬಿಡಿ. ಅದು ಆಗ್ಲೇಬೇಕು. ಆಗ್ಬೇಕಾ? ತಗೋ. ರುಬ್ಕೊಂಡಿರೋಂಥ ಹೆಸರು ಬೇಳೆ ನೆನ್ಸಿಟ್ಕೊಂಡಿರಿ. ಒಂದು ಅರ್ಧ ಗಂಟೆ ನೆನೆಸಿದ್ರಾ? ಹೌದು, ಅರ್ಧ ಗಂಟೆ ಅರ್ಧ ಗಂಟೆ ನೆನೆಸಿಟ್ಟಿರೋಂಥ ಹೆಸರು ಬೇಳೆನ ಗಟ್ಟಿಯಾಗಿ ನೀರು ಹಾಕಿ ರುಬ್ಕೊಂಡಿರೋಂಥದ್ದು. ಓಕೆ. ಏನು ಮಾಡ್ಕೊಳ್ತೀರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ? ದೋಸೆ, ರೊಟ್ಟಿ, ಇಡ್ಲಿ, ಉಪ್ಪಿಟ್ಟು. ಹೋಟ್ಲ್ ಗಿಟ್ಟಿಗೆ ಹೋಗಲ್ವಾ? ಇಲ್ಲ ಇಲ್ಲ, ಹೋಟ್ಲ್ ಕಡಿಮೆ. ಇದನ್ನ ಬೇಯಿಸ್ಕೋಬೇಕು ಇವಾಗ. ಓಕೆ. ಫಸ್ಟು ಇದನ್ನ ನಾವೇನು ಮಿಕ್ಸಿಲಿ ರುಬ್ಕೊಂಡಿದೀವಿ ಅದನ್ನ ಬೇಯಿಸ್ಕೋಬೇಕಲ್ವಾ? ಬನ್ನಿ 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 ಬನ್ನಿ. ಓಕೆ. ಎಷ್ಟು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ? ಕೂಗೋದು ಬೇಡ, ವಿಷಲ್ ವೆಯ್ಟ್ ಹಾಕೋದು ಬೇಡ, ಮತ್ತೆ ಹಾಗೆ ಬೇಯಿಸ್ಬೇಕದು. ಒಂದು 10 ನಿಮಿಷ. 10 ನಿಮಿಷ ಬೇಯಿಸ್ಬೇಕಾ? ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ? ಇದು ಮೇಲೆ ಪ್ರೆಷರ್ ಇದು ಬರುತ್ತೆ, ಆವಿ ಬರುತ್ತೆ. ಆವಿ ಬಂದ ತಕ್ಷಣ ಗೊತ್ತಾಗುತ್ತಾ? ಓಕೆ. ನೆಕ್ಸ್ಟ್ ಏನ್ ಮಾಡ್ಕೋಣ ಆ ಕಡೆ ನಾವು? ಅಷ್ಟು ಇವೆರಡು ಬೌಲಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಈಗ ಅಕ್ಕಿ ಹಿಟ್ಟನ್ನ ಒಂದು 4 ಚಮಚ ಹಾಕ್ತೀನಿ. ಹಾಕೊಳ್ಳಿ ಪರವಾಗಿಲ್ಲ, ಹಾಕೊಳ್ಳಿ. ಇಲ್ಲಿ ನಾವು ಹಾಕಿರೋದು ಹೆಸರು ಬೇಳೆ ತಾನೇ? ಇದು ಹೆಸರು ಬೇಳೆ. ಇಲ್ಲಿ ಕೂಗ್ತಾ ಇರೋದು ಕುಕ್ಕರ್ ನಲ್ಲಿ. ಹೌದು. ಓಕೆ. ನೆನೆಸ್ಬಿಟ್ಟು ತಿರುಗಿಕೊಂಡು ಹಾಕಿರೋದು ಇಡ್ಲಿ ತರ ಆವಿ ಒಳಗೆ ಬೇಯಿಸ್ತಾ ಇರೋದು. ಇವಾಗ ಹಾಕಿದ ಅಕ್ಕಿ ಹಿಟ್ಟು 1 4 ಚಮಚ. ಅದಕ್ಕೆ ಈಗ ಒಂದ್ ಸ್ವಲ್ಪ ಮೈದಾ ಹಿಟ್ಟು ಹಾಕ್ತೀನಿ. ಹಾಕೊಳ್ಳಿ. ಓಕೆ, ಸಾಕು. ಒಂದು ಚಿಟಿಕೆ ಇದು ಬೇಕಿಂಗ್ ಪೌಡರ್ ಹಾಕಿ. 1 ಚಿಟಿಕೆ ಹಾಕಿ. ಬೂರಾನ ಇದೆ ಹೆಸರು? ಬೂರ್ಲು. ಓಕೆ. ಅಷ್ಟೇ. ಇದಿಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಮತ್ತೆ ಮೈದಾ. ಹೌದು, ಒಂಚೂರು ಬೇಕಿಂಗ್ ಪೌಡರ್. ಓಕೆ. ಇದು ಎಣ್ಣೆಲಿ ಕರಿಯುವಂತ ಸ್ವೀಟಾ? ಹೌದು. ಉಂಡುಂಡೆ ಮಾಡ್ತೀರಾ? ಹೌದು. ಸಾಕಾ? ಸರಿ. ಓಕೆ. ಅಷ್ಟೇ. ಈಗ ಅದು ಬೇಯಬೇಕು ಅನ್ಸುತ್ತೆ. ಇದನ್ನ ಅದಕ್ಕೆ ಹಾಕೊಳ್ತೀರಾ? ಇಲ್ಲ, ಅದನ್ನ ಬೇರೆ ಬೌಲ್ಗೆ ಹಾಕೊಂಡು ಅದಕ್ಕೆ ಸಕ್ಕರೆ ಹಾಕಿ ಕಲಿಸ್ಬೇಕು. ಬಿಸಿಲೇ ಕಲಿಸ್ಬೇಕು. ಓಕೆ. ಹೌದಾ? ಇಲ್ದಾರೆ ಆಗಲ್ಲ.
ಫುಲ್ ಬೆಂದೋಗಿದ್ಯಾ? ಹಾಂ ಬೆಂದೆ. ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಕೇಕ್ ಆಗ್ಬಿಡ್ತಿತ್ತು ಅದು. ಇಲ್ಲ ಇಲ್ಲ, ಮೊನ್ನೆದು ಒಂದ್ಸರಿ ತಿರ್ಗಾ ಮಾಡಿದ್ದೆ ಟ್ರಯಲ್ ಬೇರೆ. ಈಗ ಸಕ್ಕರೆ ಹಾಕ್ಕೋಬೇಕು. ಹಾಕೊಳ್ಳಿಮ್ಮ. ಇದು 1 ಬಟ್ಲು ಹೆಸರುಬೇಳೆನ ನೆನೆಸಿ ತಿರುವಿ ಬೇಯಿಸಿರೋದಕ್ಕೆ ಒಂದು ಅಷ್ಟೇ ಸಕ್ಕರೆ ಹಾಕ್ಕೋಬೇಕು. ಹಾಕೊಳ್ಳಿ. ಸಕ್ಕರೆ ಹಾಕಿ ಹೆಸರು ಬೇಳೆನ ಕಲಿಸ್ಕೊಳ್ತಾ ಇದ್ದೀರಾ? ಹೌದು ಹೌದು. ಎಣ್ಣೆ ಇಟ್ಕೊಳ್ಳೋದಾ? ಇವಾಗ ಎಣ್ಣೆ ಇಟ್ಕೊಳ್ಳಿ. ಅದು ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಲ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಯಜಮಾನರು? ರೈಲ್ವೆ. ಅವರು ಖರಗ್ಪುರ, ಆಮೇಲೆ ಗೋರಖ್ಪುರ, ಡೆಲ್ಲಿ, ಡಾರ್ಜಿಲಿಂಗು, ಲಾಸ್ಟ್ಗೆ ಡೆಲ್ಲಿಲಿ ರಿಟೈರ್ಡ್ ಆಯ್ತು ಅಷ್ಟೇ. ಡೆಲ್ಲಿಯಿಂದ ಬೆಂಗಳೂರು ಬಂದ್ಬಿಟ್ರಾ? ಹಾಸನಕ್ಕೆ ಬಂದರು. ಓಕೆ, ನೀವು ಮೂಲತಃ ಹಾಸನದವ್ರಾ? ನಾವು ಹಾಸನದವ್ರೆ, ಮತ್ತೆ ಮೊಬೈಲ್ ಅಲ್ಲೇ ಇದ್ದರು. ಓಹೋ. ಈಗ ಇದಕ್ಕೆ ಸ್ವಲ್ಪ ಕಾಯಿ ಹೆಚ್ಚಿಟ್ಕೊಂಡಿದ್ದೇನೆ, ಹಾಕ್ಬಿಡಿ. ಅದನ್ನು ಹಾಕಿ. ಎಸ್, ಕಾಯಿ ತುರಿ. ಆಮೇಲೆ ಸ್ವಲ್ಪ ಬಾದಾಮಿ ಮತ್ತು ಇದು ಗೋಡಂಬಿ ಹಾಕ್ಕೊಳ್ಳಿ. ಚೂರು ಆಯಿತು, ಗೋಡಂಬಿ ಹಾಕ್ಕೊಳ್ಳಿ. ಸ್ವಲ್ಪ ಯಾಲಕ್ಕಿ ಪುಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಓಕೆ, ಇದೇನು ನೀವು ಒಡೆ ಥರ ಮಾಡಿಬಿಡೋದಾ? ಹಾಂ, ಉಂಡೆ ಮಾಡಬೇಕು. ಎಷ್ಟು ಬ್ರೌನ್ ಆಗಬೇಕಿದು? ಇನ್ನು ಚೂರು ಕೆಂಪಾಗಲಿ. ಚೂರು ಕೆಂಪಾಗಲಿ ಸ್ವಲ್ಪ ಸಾಕಾ? ಹಾಂ, ಬೊಂಡು ಥರ ಆಗುತ್ತಾ? ಹೌದು. ಆ ಕಲರ್ ಬರಲಿ. ಸಾಕಾ? ಬರಲಿ, ಇನ್ನು ಚೂರು ಆಗಲಿ. ಸಾಕಾ? ತೆಗಿ. ಬಿಡ್ಲಾ? ದೇವಸ್ಥಾನಕ್ಕೆಲ್ಲ ಹೋಗ್ತಿರೋ ದಿನ? ಹೌದು, ದಿವಸ PNT ದೇವಸ್ಥಾನದಲ್ಲಿ ದಿವಸ 4:30 6 ಗಂಟೆ ತನಕ ಹಾಡ್ಕೊಂಡ್ ಬರ್ತೀವಿ. ಹಾಡು ಬೇರೆ ಆಡ್ತೀರಾ? ಹೌದು. ವಿಶ್ವೇಶ್ವರ ಪುತ್ರನೇ ವಿಶ್ವವ್ಯಾಪಿ ಪೂಜ್ಯನೇ ನಮಿಪೆ ನಿನಗೆ ದಾತನೇ ಹೇ ಗಣನಾಥನೇ. ಅದ್ಭುತವಾಗಿ ಆಡ್ತೀರಮ್ಮ, ಚೆನ್ನಾಗಿ ಆಡಿದ್ರಿ, ಚೆನ್ನಾಗಿ ಆಡಿದ್ರಿ. ಇದು ಆಂಧ್ರ ಸ್ವೀಟು ಬೂರ್ಲು ಅಂತ. ಓಕೆ, ಆಂಧ್ರ ಸ್ವೀಟು ಬೂರ್ಲುನ ಮಾಡ್ಕೊಂಬಂದಿದ್ದಾರೆ ಪಾರ್ವತಿಯವರು. ಅದ್ಭುತವಾಗಿ ಮಾಡಿದ್ರು. ಇದನ್ನ ಯಾವ ರೀತಿ ಮಾಡಿದ್ರು ಬೂರ್ಲುನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೂರ್ಲು ಬಿಟ್ಕೊಳ್ಳಿ. ಬೂರಲು ಮಾಡುವ ವಿಧಾನ: ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಅಡುಗೆ ಸೋಡಾ, ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ನೆನೆಸಿದ ಹೆಸರು ಬೇಳೆ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಕುಕ್ಕರ್ನಲ್ಲಿಟ್ಟು ಮುಚ್ಚಳ ಮುಚ್ಚಿ ಆವಿಯಲ್ಲಿ ಸುಮಾರು 10 ನಿಮಿಷ ಬೇಯಿಸಿ. ಬೇಯಿಸಿಕೊಂಡ ಹೆಸರು ಬೇಳೆಯನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ ತೆಂಗಿನಕಾಯಿ ಚೂರು, ಬಾದಾಮಿ, ಗೋಡಂಬಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ಮೈದಾ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸಾಂಪ್ರದಾಯಿಕವಾದ ಸಿಹಿ ಸಿಹಿ ಬೂರಲು ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬಿಡೋದ ಇದನ್ನ? ಖಂಡಿತ. ಪಾರ್ವತಿ ಅವರೇ? ಹೋಗೋಣ ನೋಡಿ. ಸಕ್ಕರೆ ಸಾಕಾಗಿದೆಯಾ? ಚೆನ್ನಾಗಿದೆ. ತಿನ್ಬೋದಾ? ತಿನ್ಬೋದು, ಖಂಡಿತವಾಗ್ಲೂ ತಿನ್ಬೋದು. ತಿನ್ಬೋದು. ಕಜ್ಜಾಯಿ ಥರ, ಆದರೆ ಕಜ್ಜಾಯಿ ಅಲ್ಲ. ಕರ್ಜಿಕಾಯಿ ಥರ, ಕರ್ಜಿಕಾಯಿ ಅಲ್ಲ. ಇದು ಬೂರ್ಲು. ಇದ್ರ ಜೊತೆಗೆ ಅಂತ ಮನೆಯಿಂದ ಕೋಡ್ಬೇಳೆ. ನೀವೇ ಮಾಡಿದ್ದಾ? ಹೌದು, ನಾನು ಎಲ್ಲ ತಿಂಡಿಗಳೆಲ್ಲ ನಾನೇ ಮನೇಲಿ ಮಾಡೋದು. ನಾವು ಅಂಗಡಿಯಿಂದ ಏನೂ ತರಲ್ಲ. ಎಳ್ಳೆಲ್ಲ ಹಾಕಿದ್ದೀರಾ? ಹೌದು. ಕೊಬ್ಬರಿ ಮಿಠಾಯಿ ಬೇರೆ ಮಾಡಿದ್ದೀರಾ? ಹೌದು. ಬೂರ್ಲು ಮಾಡ್ಕೋಬೋದು. ಒಂಥರ ಹೊಸ ರುಚಿ ಕೊಡುತ್ತೆ. ಹೆಚ್ಚು ಕಡಿಮೆ ಕರ್ಜಿಕಾಯಿ ಆದರೆ ಕರ್ಜಿಕಾಯಿ ಅಲ್ಲ, ಕಜ್ಜಾಯ ಅಲ್ಲ, ಒಂಥರ ಇದು ಹೆಸರು ಬೂರ್ಲು. ಚೆನ್ನಾಗಿದೆ. ನಿಮಗೆ ಗಂಡ ಹೆಂಡತಿ ಇಬ್ಬರೇ ಇದ್ದೀರಾ? ರವಿ ಮಸಾಲ ಅವ್ರು ಇಷ್ಟೊಂದು ಮಸಾಲ ಕೊಟ್ಬಿಟ್ಟಿದ್ದಾರೆ. ಬೆಳ್ಳುಳ್ಳಿ ತಿನ್ನೋಣ ನೀವು? ಬೆಳ್ಳುಳ್ಳಿ ಹಾಕ್ದಿರೋ ಉಪ್ಪಿನಕಾಯಿ ಇದೆ ಒಳಗಡೆ, ತುಂಬ ಚೆನ್ನಾಗಿದೆ ಇದು. ಓಕೆ. ಒಂದೊಂದ್ಸರಿ ನಿಮ್ಮ ಮನೆಯವ್ರಿಗೆ ತೊಗೊಂಡ್ರೆ ಮೋಸ್ಟ್ಲಿ 1 ವರ್ಷ ಬರುತ್ತೆ ನಿಮಗೆ, ನಿಮ್ಮ ಚಂದ್ರಶೇಖರ್ ಅವ್ರಿಗೆ. ತೊಗೊಂಬಿಡಿ ಮೇಡಮ್. ರವಿ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು. ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಒಂದು ಆಯಿಲ್ನ ಜೊತೆಗೆ ಒಂದು ಅದ್ಭುತವಾಗಿರುವಂಥ ಶಾಂಪೂನ ಕೊಡ್ತಾ ಇದ್ದಾರೆ, ಅದು ಕೂಡ ನಿಮಗೇನೆ. ಯುನಿಬಿಕ್ ಅವರು ಕುಕ್ಕೀಸನ್ನು ಕೊಡ್ತಾ ಇದ್ದಾರೆ, ಯಜಮಾನ್ರಿಗೆ ಕೊಡಿ. ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ, ತಗೊಂಡೋಗಿ. ಶ್ರೀ ಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಹುಬ್ಳಿ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಕೃಷ್ಣ ತುಪ್ಪದ ಜೊತೆಗೆ ಕೃಷ್ಣ ಸಿಹಿಯನ್ನು ಕಳಿಸ್ಕೊಟ್ಟಿದ್ದಾರೆ.
ನಿಮಗೆ ಸ್ವೀಟ್ ಇದೆ, ಯಜಮಾನ್ರಿಗೂ ಸಿಹಿ ಕೊಡಿ, ಏನು ಬೇಕಾದ್ರೂ ಕೃಷ್ಣ ತುಪ್ಪ ಹಾಕಿ ಮಾಡಿಕೊಡಿ ಅವ್ರು. ಓಕೆ ಬರ್ತೀನಿ. ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು ಲಕ್ಷ್ಮೀನ್ ಕೊಡ್ತಾ ಇದ್ದಾರೆ, ನಿಮಗೋಸ್ಕರ ಲಕ್ಷ್ಮಿ. ಜೊತೆಗೆ ಒಂದು 1000 ರೂಪಾಯಿಗಳ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲ ಇವ್ರ ಶೋರೂಮ್ ಇದೆ, ಏನು ಬೇಕಾದ್ರೂ ತರ್ಬೋದು, ತಗೊಳ್ಳಿ ಮೇಡಮ್. ಹಬ್ಬಕ್ಕೆ ಏನಾದ್ರು ಅಡುಗೆ ಮಾಡ್ಕೋಬೇಕು ಅಂದರೆ, ಯಜಮಾನ್ರಿಗೆ ಹೊಸ ಅಡುಗೆ ಮಾಡ್ಕೊಡ್ಬೇಕಂದ್ರೆ ನಮ್ಮ ಒಗ್ಗರಣೆ ಡಬ್ಬಿ ಭಾಗ 3 ಹಬ್ಬದ ಅಡುಗೆ ಸ್ಪೆಷಲ್ ನಿಮಗೋಸ್ಕರ. ಮುರಳಿಯವರೇ, ಕೋಡ್ಬಳೆ ನಾನೇ ಮಾಡಿದ್ದು, ಕೊಬ್ಬರಿ ಮಿಠಾಯಿ ನಾನೇ ಮಾಡಿದ್ದು, ಈ ಬೂರ್ಲು ಕೂಡ ನಾನೇ ಮಾಡಿದ್ದು, ಎಲ್ಲ ನೀವೇ ತಿನ್ಬೇಕು ಅಂತ ಕೊಟ್ಟಿದ್ದಾರೆ. ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮದಲ್ಲಿ ಮುರಳಿಯವರೇ, ನಾವು ಅಡುಗೆ ಮಾಡ್ತೀವಿ, ನಾವು ಕ್ಯಾಂಟೀನ್ ನಡೆಸ್ತಾ ಇದೀವಿ, ನಮಗೂ ಅಡುಗೆ ಮಾಡೋದು ಗೊತ್ತಿಲ್ವಾ ಅಂತ ಇದ್ದಾರೆ. ಮೇಡಮ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಪ್ರಸನ್ನ ಕುಮಾರಿ ಸರ್. ಪ್ರಸನ್ನ ಕುಮಾರಿ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಕ್ಯಾಂಟೀನ್ ಸರ್ ನಮ್ದು. ನಿಮ್ದೇ ಕ್ಯಾಂಟೀನ್? ಎಲ್ಲಿ ನಡೆಸ್ತೀರಿ? ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಏನೇನ್ ಮಾಡ್ತೀರಾ ಕ್ಯಾಂಟೀನ್ಲಿ? ಇಡ್ಲಿ, ವಡೆ, ದೋಸೆ, ಪೂರಿ, ಚಿತ್ರಾನ್ನ, ಪುಳಿಯೋಗರೆ, ಟೊಮಟೊ ಬಾತ್. ಓಕೆ. ಮಾರ್ನಿಂಗ್. ಆಫ್ಟರ್ನೂನ್ ಮುದ್ದೆ, ಚಪಾತಿ, ಅನ್ನ ಸಾಂಬಾರು. ಓಕೆ. ರಾತ್ರಿ ಇಲ್ಲ ಸರ್. ಚೆನ್ನಾಗೈತಾ ಬಿಸ್ನೆಸ್? ಪರವಾಗಿಲ್ವಾ? ಪರವಾಗಿಲ್ಲ ಸರ್. ನೀವು ನಿಮ್ಮ ಯಜಮಾನ್ ಇಬ್ರು ಮಾಡ್ತೀರಾ? ಇಬ್ರೇ ಏನ್ ನಿಮ್ಮ ಸರ್. ಯಜಮಾನ್ ಹೆಸರೇನು? ವೆಂಕಟೇಶ್ ಬಾಬು. ಓಕೆ, ಶುರು ಮಾಡೋಣ. ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಆಲೂಗಡ್ಡೆ ಒಬ್ಬಟ್ಟು ಸರ್. ಆಲೂಗಡ್ಡೆ ಒಬ್ಬಟ್ಟು ಮಾಡಕ್ಕೆ ಏನೇನ್ ತಂದಿದ್ದೀರಿ? ಆಲೂಗಡ್ಡೆ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಚಿರೋಟಿ ರವೆ, ಮೈದಾ ಹಿಟ್ಟು, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಬಾಂಡ್. ಎಸ್, ಎಣ್ಣೆ ಹಾಕ್ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೀವು ಅಡುಗೆ ಮಾಡ್ತೀರೇನ್ರಿ ಪ್ರಸನ್ನ ಕುಮಾರಿ? ಹೌದು ಸರ್. ಏನ್ ಅಡುಗೆ ಮಾಡ್ತೀರಾ? ಸ್ಪೆಷಲ್ ಏನು ಇಲ್ಲ ಸರ್, ಮನೇಲಿ ಮಾಡೋದೇ ಎಲ್ಲ ಮನೇಲಿ ಮಾಡ್ತೀವಿ. ಏನ್ ಮಾಡ್ತೀರಾ? ಅಕ್ಕಿ ರೊಟ್ಟಿ ಸರ್. ಅಕ್ಕಿ ರೊಟ್ಟಿ. ಬದನೆಕಾಯಿ ಪಲ್ಯ? ಇಲ್ಲ ಬದನೆಕಾಯಿ ಪಲ್ಯ ಮಾಡಲ್ಲ ನೀವು? ಇಲ್ಲ ಸರ್, ಅವ್ರಿಗೆ ತುಂಬಾ ಇದು ಮೆಣಸಿನ್ಕಾಯಿ ಗೊಜ್ಜು ತುಂಬಾ ಇಷ್ಟ ಸರ್. ಮೆಣಸಿನ್ಕಾಯಿ ಗೊಜ್ಜ? ಹೌದು ಸರ್. ಮಿಕ್ಸಿಗೆ ಹಾಕೊಂಡ್ಬಿಟ್ಟು ರೊಟ್ಟಿಗೆ ತುಪ್ಪ ಹಾಕೊಂಡು ತಿಂತಾರೆ ಸರ್. ಮೆಣಸಿನ್ಕಾಯಿನ? ಹೌದು ಸರ್. ಚಟ್ನಿ ಈ ತರ ಪ್ರಜೆಗಳೆಲ್ಲ ಇರ್ತಾರೆ. ಕಡಲೆಬೇಳೆನಾ? ಕಡಲೆಬೇಳೆ ಸರ್. ಹಾಕಿಮ್ಮ. ಆಮೇಲೆ ಉದ್ದಿನಬೇಳೆ. ಎಸ್, ಫಟಾಫಟ್. ಆಮೇಲೆ ಕರಿಬೇವು ಸರ್. ಕರಿಬೇವು. ಓಕೆ. ಆಮೇಲೆ ಹಸಿಮೆಣಸಿನ್ಕಾಯಿ ಸರ್. ಓಕೆ, ಆಯ್ತು. ಮತ್ತೆ ಈರುಳ್ಳಿ ಸರ್. ಓಕೆ ಓಕೆ ಸರ್. ಅರಿಶಿನ ಪುಡಿ ಸ್ವಲ್ಪ ಹಾಕಿ. ಇದಕ್ಕೆ ಹಾಕೋಣ ಅರ್ಶನದ ಪುಡಿ. ರವಿಯವರ ಅರ್ಶನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ. ಆಮೇಲೆ ಆಲೂಗಡ್ಡೆ ಹಾಕಿ. ಆಲೂಗಡ್ಡೆ ಏನ್ ಮಾಡ್ತಾ ಇದ್ದೀವಿ? ಒಬ್ಬಟ್ಟಾ? ಹೋಳಿಗೆ? ಹೌದು ಸರ್. ಅದು ಪಲ್ಯ ಆಗೋಷ್ಟರಲ್ಲಿ ಹಿಟ್ಟು ಕಲ್ಸ್ಕೋಬೇಕು. ಪಲ್ಯ ಆಗೋಯ್ತಲ್ಲ, ಇನ್ನೇನ್ ಆಗತ್ತೆ? ಹಿಟ್ಟು ಪ್ರಸನ್ನ, ಕಲ್ಸ್ಕೋಬೇಕು. ಪಲ್ಯ ಆಗೋಯ್ತ್ರಿ. ಇದು ಚಿರೋಟಿ ರವೆ ಸರ್. ಹಾಕೊಳ್ಳಿಮ್ಮ. ಓಕೆ. ಆಮೇಲೆ ಮೈದಾ ಹಿಟ್ಟು ಸರ್. ಓಕೆ. ಒಂಚೂರು ಉಪ್ಪು ಹಾಕೊಳ್ಳಿ. ಇದು ಆಫ್ ಮಾಡ್ಬಿಡ್ಲಾ? ಹಾಂ ಮಾಡಿ ಸರ್. ಪಲ್ಯ ರೆಡಿ ಆಯ್ತು. ಹ್ಞೂ ಸರ್. ಮೈದಾ ಹಿಟ್ಟು ಮತ್ತೆ ಚಿರೋಟಿ ರವೆ ಎರಡನ್ನ ಕಲ್ಸ್ಕೊಳ್ತಾ ಇದ್ದೀರಾ? ನೀರಲ್ಲಿ ಕಲ್ಸ್ಕೊಳ್ತಾ ಇದ್ದೀರಾ? ಎಣ್ಣೆ ಬೇಡವಾ? ಆಮೇಲೆ ಸರ್ ಇದು ಚೆನ್ನಾಗಿ ನೆನಿಬೇಕು. ನೆಂದಾದ್ಮೇಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನೇವ್ಕೋಬೇಕು ಸರ್. ಓಕೆ. ಮಧ್ಯಾಹ್ನದ ಊಟ ಚೆನ್ನಾಗಿ ಓಡುತ್ತಾ? ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಚೆನ್ನಾಗಿ ಹೋಗುತ್ತಾ? ಎರಡು ಓಡುತ್ತೆ ಸರ್. ಎರಡು ಓಡುತ್ತೆ. ಎಷ್ಟು ಗಂಟೆವರೆಗೆ? 4 ಗಂಟೆವರೆಗೆ ಆಗುತ್ತಾ? ಹ್ಞೂ ಸರ್. ತಿರ್ಗಾ ಬೆಳಗ್ಗೆ ಎಷ್ಟು ಗಂಟೆಗೆ ಟಿಫನ್ ರೆಡಿ ಆಗುತ್ತೆ? ಬೆಳಗ್ಗೆ 7:30ಗೆಲ್ಲ ರೆಡಿ ಆಗಿರುತ್ತೆ ಸರ್. ಓಕೆ. ನಿಮ್ಮ ಯಜಮಾನರು ಚೆನ್ನಾಗಿ ಅಡುಗೆ ಮಾಡ್ತೀರಾ? ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ? ಇಬ್ರು ಚೆನ್ನಾಗಿ ಮಾಡ್ತೀವಿ ಸರ್. ಹೇಳ್ರಿ, ನಮ್ಗೆ ಗೊತ್ತು ನಿಮ್ಮ ಯಜಮಾನ ಹೇಳೋದು. ಅವರೇ ಜಾಸ್ತಿ ಸರ್. ಅವರೇ ಚೆನ್ನಾಗಿ ಮಾಡೋದಾ? ನಾನು ಹೇಳಿದೆ ಸರ್ ನೀವೇ ಬನ್ನಿ ಅಂತ. ಬೇಡ ಸರ್, ನಮ್ಮ ವೈಫ್ನ ಕಳಿಸ್ಕೊಡ್ತೀನಿ ಪ್ರಸನ್ನ ಅಂತ ಹೇಳಿದ್ರು. ಹೌದ್ರಿ ಸರ್. ನೆನ್ಸಿಕ್ಬಿಟ್ಟು ಇಟ್ಬಿಡಿ ಆ ಕಡೆ. 1 ಅವರ್. ಓಕೆ ಮೇಡಮ್, ರೆಡಿ ಆಗಿದೆ. ಇದಕ್ಕೇನೋ ಒಂದು ಏನು ಹಾಕೋಬೇಕು ಅಂದ್ರೆ ಏನು ಹಾಕೋಬೇಕು? ಕೊತ್ತಂಬರಿ ಹಾಕೋಬೇಕು ಅಂದ್ರೆ ಕೊತ್ತಂಬರಿ ಸರ್. ಹಾಕ್ಬಿಡಿ. ಸಾಕ್ಬಿಡ್ರಿ. ಓಕೆ. ಮಣಿಕಂಠ ಕ್ಯಾಂಟೀನ್ ನಡೆಸ್ತಾರೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ. ಸಣ್ಣದಾಗಿದ್ರು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ, ಒಳ್ಳೆ ರುಚಿ ಕೊಡ್ತಾ ಇದ್ದಾರೆ. ಇವ್ರನ್ನ ಕರೆಸಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಒಂದು ಒಳ್ಳೆ ಅಡುಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಏನು ಮುಳ್ಳಿಯವರೇ, ನೀವು ಮಾತ್ರ ಹೋಳಿಗೆ ತೋರಿಸೋದು, ನಾವು ತೋರಿಸ್ತೀವಿ ನೋಡಿ ಆಲೂಗಡ್ಡೆ ಹೋಳಿಗೆ ಅಂತ ಅವರು ತೋರಿಸ್ತಾ ಇದ್ದಾರೆ. ಓಕೆ, ಸಾಕಲ್ಲಮ್ಮ, ಇದು ರೆಡಿನಾ? ಇದು ಹೆಂಚಿಟ್ಕೊಂಡ್ಬಿಡ್ಲಾ ನಾನು? ಹ್ಞೂ ಸರ್. ಸರ್ ಅದಕ್ಕೆ ಉಪ್ಪು ಹಾಕಿ ಮರ್ತು ಬಿಟ್ಟಿದ್ದೀನಿ ಸರ್. ಅದಕ್ಕೆ ಇದಕ್ಕೆ ಸರ್. ಮಣಿಕಂಠ ಕ್ಯಾಂಟೀನ್ ಹಾಕ್ರಿ ಉಪ್ಪನ. ಮುಗಿದೋಯ್ತು ಕತೆ. ನಿಮ್ಮ ಯಜಮಾನರು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಹಾಕಿದಿರ ಎಲ್ಲ ಜ್ಞಾಪಿಸ್ಕೊಂಡ್ರಾ? ಹ್ಞೂ ಸರ್. ಓಕೆ, ರೆಡಿನಾ ಮೇಡಮ್? ಹ್ಞೂ ಸಾಕಲ್ಲ? ಹ್ಞೂ ಸರ್. ಮಣಿಕಂಠ ಕ್ಯಾಂಟೀನ್
ಸಣ್ಣದಾಗಿದ್ರು ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾರೋ ಅಂತ ಒಂದು ಸಣ್ಣ ಕ್ಯಾಂಟೀನು ಎಲೆಕ್ಟ್ರಾನಿಕ್ ಸಿಟಿಲಿದೆ. ಬಂದು ಕೇಳಿದ್ರು ಮುರಳಿಯವರೇ ನಾವು ಅಡುಗೆ ಮಾಡ್ಬೋದಾ ಅಂತ. ಸಣ್ಣವರು ದೊಡ್ಡವರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೈ ರುಚಿ ತುಂಬ ಇಂಪಾರ್ಟೆಂಟ್ ಸರ್. ಬಂದು ಮಾಡ್ಬೋದು ಅಂತ ಹೇಳಿದ ತಕ್ಷಣ ಅವ್ರ ವೈಫ್ನ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ವೆರಿ ಗುಡ್. ಬಿಸಿ ಇದೆಯಾ? ನೀವು ಹೋಟ್ಲಲ್ಲಿ ಮಾಡ್ತೀರಾ ಇದನ್ನ ಕ್ಯಾಂಟೀನ್ಲಿ? ಇಲ್ಲ ಮಾಡಲ್ಲ ಸರ್, ಇದು ಮನೇಲಿ ಮಾತ್ರನಾ? ಮನೇಲಿ ಮಾತ್ರ ಮಾಡ್ಕೊಂತೀವಿ. ಎಲ್ಲಿ ಹೋಗ್ತೀರಾ ಗಂಡ ಹೆಂಡತಿ ಇಬ್ರು ಸಂಡೆ? ಎಲ್ಲೂ ಹೋಗಲ್ಲ ಸರ್, ಮನೆಯಲ್ಲೇ ಸರಿ ಹೋಗುತ್ತೆ ಸರ್ ಕೆಲಸ ಎಲ್ಲ. ಓಕೆ, ವೆರಿ ಗುಡ್. ಕೈಲೇ ತಟ್ಬಿಡ್ತೀರಾ? ಹ್ಞೂ ಸರ್. ವೆರಿ ಗುಡ್ ಮೇಡಮ್. ಎಣ್ಣೆ ಹಾಕಲ್ವ ಅದಕ್ಕೆ? ಅದಕ್ಕೆ ಇದಕ್ಕೆ ಎಣ್ಣೆ ಬೇಡವಾ? ಆಗ್ಬೇಕು ಸರ್. ಹಾಕಿ, ಸ್ಪೂನ್ ತೊಗೊಳ್ಳಿ. ಅಲ್ಲಿ ಸಾಕಾ? ಸಾಕು. ಆಲೂಗಡ್ಡೆಯಿಂದ ಒಬ್ಬಟ್ಟು, ಆಲೂ ಒಬ್ಬಟ್ಟು, ಬಿಳಿ ಹೋಳಿಗೆ ಮಾಡಿದ್ವಿ. ಆಮೇಲೆ ಇನ್ನೂ ಏನೇನೋ ಹೋಳಿಗೆಗಳು, ಅದ್ರ ಜೊತೆಗೆ ಇದೊಂಥರ ಹೋಳಿಗೆ ಅಂತ ಅನ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಹೆಂಗ್ ತಿನ್ನೋದು ಪ್ರಸನ್ನ? ಜಾಮ್ ಹಾಕೋಬೋದು ಸರ್, ಇಲ್ಲಾಂದ್ರೆ ಏನ್ ಚಟ್ನಿ ಜಾಮು? ಮಾಡಿದೆ ಟೊಮೊಟೊ ಸಾಸು ಇಲ್ಲಾಂದ್ರೆ ಜಾಮು ಯಾವುದಾದ್ರೂ ಹಾಕೋಬೋದು ಸರ್. ಓಹೋ, ಹಂಗ್ ಬಂದ್ರ ನೀವು? ಚಟ್ನಿ ಗಿಟ್ಟಿ ಏನು ಬೇಡವಾ ಇದಕ್ಕೆ? ಚಟ್ನಿನೂ ಹಾಕೋಬೋದು ಸರ್. ನಾ ಬೇಬೇಕಾ? ಸಾಕು ಸರ್. ಓಕೆ, ಚೆನ್ನಾಗಿ ತರ್ತೀರಾ, ಪರವಾಗಿಲ್ಲ, ವೆರಿ ಗುಡ್. ಕ್ಯಾಂಟೀನ್ ನಡೆಸ್ತಾರೆ, ತಟ್ಟಕ್ಕೆ ಬರಲ್ವಾ ಮುರಳಿಯವರೇ? ಸ್ಪೂನಲ್ಲಿ ಹಾಕಿ, ಪರವಾಗಿಲ್ಲ. ಆಲೂ ಒಬ್ಬಟ್ಟು ತಯಾರಾಗಿದೆ, ತಗೊಳ್ಳಿ. ತಯಾರಾಗಿದೆ, ತಿನ್ನಿ. ಚಟ್ನಿ ಗಿಟ್ನಿ ಏನಿಲ್ಲ, ಹಂಗೆ ತಿನ್ಕೊಳ್ಳಿ. ಏನ್ರಲ್ಲಿ ತಿನ್ನೋದು ಇವಾಗ? ಹಂಗೆ ನೀವು ಚಟ್ನಿ ತಿನ್ಬೋದು, ಗಿಟ್ನಿ ಇಲ್ಲ ಮಾಡಲ್ಲ ಅಂತ ನಿಮ್ಮ ಯಜಮಾನ್ರು ಪಾಪ ಮಾಡ್ಬೋದು ಹಸಿ ಸರ್. ಮೆಣಸಿನ್ಕಾಯಿ ಹಾಕೊಳ್ಳೋದು, ಎತ್ಕೊಂಡು ತಿನ್ನೋದು ಪಾಪ. ಏನ್ ಮಾಡ್ತಾರೆ? ಕುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣಿಕಂಠ ಕ್ಯಾಂಟೀನಿಂದ ಬಂದಿದ್ದಾರೆ ಪ್ರಸನ್ನ ಕುಮಾರಿ ಅವರು. ಒಂದು ಆಲೂಗಡ್ಡೆಯನ್ನು ಹಾಕಿ ಯಾವ ರೀತಿ ಒಬ್ಬಟ್ಟನ್ನ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಆಲೂಗಡ್ಡೆ ಒಬ್ಬಟ್ಟು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಆಲೂಗಡ್ಡೆ ಒಬ್ಬಟ್ಟು ಮಾಡ್ಕೊಳ್ಳಿ. ಆಲೂಗಡ್ಡೆ ಒಬ್ಬಟ್ಟು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಅರಿಶಿನ ಹಾಕಿ ಹುರಿದು ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗಡ್ಡೆ ಹಾಕಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಚಿರೋಟಿ ರವೆ, ಮೈದಾ ಹಿಟ್ಟು, ಉಪ್ಪು, ನೀರು ಹಾಕಿ ಚೆನ್ನಾಗಿ ಕಲಸಿ ಸುಮಾರು 1 ಗಂಟೆ ನೆನೆಸಿ ನಂತರ ಉಂಡೆ ಮಾಡಿ ತಟ್ಟಿ ಆಲೂ ಮಸಾಲವನ್ನು ತುಂಬಿ ಮುಚ್ಚಿ ಲಟ್ಟಿಸಿ ಕಾದ ಹೆಂಚಿನ ಮೇಲೆ ಹಾಕಿ 2 ಕಡೆ ಬೇಯಿಸಿ. ಈಗ ಆಲೂಗಡ್ಡೆ ಒಬ್ಬಟ್ಟು ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸನ್ನ ಕುಮಾರಿ ಅವರು ಬಂದಿದ್ದಾರೆ, ಮಣಿಕಂಠ ಕ್ಯಾಂಟೀನಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಆಲೂಗಡ್ಡೆಯ ಹೋಳಿಗೆನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಡೋದೇನ್ರಿ? ಮಾಡಿ ಸರ್. ಚೆನ್ನಾಗಿದೆ ತಾನೇ? ಚೆನ್ನಾಗಿದೆ. ಓಕೆ, ಕ್ಯಾಂಟೀನ್ ಅವ್ರು ಚೆನ್ನಾಗಿ ಮಾಡಿದ್ರೆ ಇನ್ಯಾರು ಚೆನ್ನಾಗಿ ಮಾಡಕ್ ಸಾಧ್ಯ? ಅದೇ ನೋಡ್ತೇನೆ, ಈಗ ಏನು ಹಾಕೊಂಡು ತಿಂದ್ರೆ ಚೆನ್ನಾಗಿರ್ತೇನೆ ನೋಡ್ತೇನೆ. ಏನು ಬೇಕಾಗಿಲ್ಲ ಆಕ್ಚುಲಾಗಿ, ಯಾಕಂದ್ರೆ ಪಲ್ಯದಲ್ಲಿ ಎಲ್ಲ ಇದೆ. ಉಪ್ಪು ಹಾಕೋದು ಮರ್ತೋಗಿದ್ರಲ್ವಾ? ಇದಕ್ಕೆ ಕಡೆಯಲ್ಲಿ ಉಪ್ಪು ಹಾಕಿದಲ್ವಾ? ತುಂಬ ಜನಕ್ಕೆ ಆಲೂಗಡ್ಡೆ ಆಗಲ್ಲ. ಆಲೂಗಡ್ಡೆ ತಿಂದರೆ ಹಿಡ್ಕೊಳ್ಳುತ್ತೆ, ಅಲ್ಲಿ ಹಿಡ್ಕೊಳ್ಳುತ್ತೆ, ಇಲ್ಲಿ ಹಿಡ್ಕೊಳ್ಳುತ್ತೆ, ಕೂತ್ರೆ ಎದ್ರೊಳಕ್ಕಾಗಲ್ಲ ಅಂತ ಅವ್ರು ಆಲೂಗಡ್ಡೆನ ಕಡಿಮೆ ಮಾಡಿ ಬರೀ ಈರುಳ್ಳಿ ಹಾಕೊಂಡು ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಬಟ್ ಟೋಟಲಾಗಿ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಏನು ಚಟ್ನಿ ಗಿಟ್ನಿ ಎಲ್ಲ ಏನು ಬೇಕಾಗಿಲ್ಲ ಅನಿಸುತ್ತೆ ಬಿಡಿ, ನೋ ಪ್ರಾಬ್ಲಮ್, ಹಂಗೆ ತಿನ್ಬೋದು. ಯಾಕಂದರೆ ಅದ್ಭುತವಾಗಿರುವಂಥ ಪಲ್ಯ ಮಾಡಿರೊಳಗೆ ಇಟ್ಟಿದ್ದಾರೆ, ಕ್ಯಾಂಟೀನವರಲ್ವಾ ಮಾಡಿರ್ತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ರವಿ ಮಸಾಲದವರು ಗಿಫ್ಟ್ ಟೆಂಪರ್ನ ಕೊಡ್ತಾ ಇದ್ದಾರೆ. 1966ನೇ ಇಸ್ವಿಯಿಂದ ತುಂಬ ಫೇಮಸ್ ಇವರು. ಕೃತಕವಾದಂಥ ಬಣ್ಣ, ಕೃತಕವಾದಂಥ ಪರಿಮಳಗಳನ್ನ ಉಪಯೋಗಿಸ್ತೆ ಸ್ವಾಭಾವಿಕವಾಗಿ ತಯಾರು ಮಾಡುವಂಥ ಮಸಾಲ ಪುಡಿಗಳ ತಯಾರಕರು ಇವರು. ತೊಗೊಳ್ಳಿ ಮೇಡಮ್, ನಿಮಗೋಸ್ಕರ. ಇದಲ್ಲದೆ ಯುನಿಬಿಕ್ ಅವರು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ, ಅದ್ಭುತವಾದ ಕುಕ್ಕೀಸು ನಿಮಗೋಸ್ಕರ. ಜೊತೆಗೆ ರಿಷ್ಕೇಶ್ ಭೃಂಗ ಏರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂದವರು ಒಂದು ಹರ್ಬಲ್ ಶಾಂಪೂನ ಜೊತೆಗೆ ಭೃಂಗ ಆಯಿಲ್ ಅನ್ನ ಕೊಡ್ತಾ ಇದ್ದಾರೆ. ರಿಷ್ಕೇಶ್ ಭೃಂಗ ಏರ್ ಆಯಿಲ್ ನಿಮಗೋಸ್ಕರ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಸಿಹಿಯ ಜೊತೆಗೆ ಜಾಮೂನನ್ನು ಕಳಿಸ್ಬಿಟ್ಟಿದ್ದಾರೆ. ಅದ್ಭುತವಾಗಿದೆ ಮುರಳಿಯವರೇ, ತಿನ್ ನೋಡಿ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ತುಪ್ಪ, ಈ ಕಡೆ ಜಾಮೂನು, ಸ್ವಲ್ಪ ಸ್ವೀಟು ಎಲ್ಲ ಇದೆ ನಿಮಗೋಸ್ಕರ. ಇದು ಶ್ರೀಕೃಷ್ಣ ಪ್ರಾಡಕ್ಟ್ ತಗೊಳ್ಳಿ. ಬೇಲ್ಬಾರು ನಿಮಗೋಸ್ಕರ, ಮಯಸ್ ಅವರ ಬೇಲ್ಬಾರ್. ಇದಲ್ಲದೆ ಮುಳಿಯಾ ಜ್ಯುವೆಲರ್ಸ್ ಅವರೊಂದು ಬೆಳ್ಳಿ ಗಣೇಶ ನಿಮ್ಮ ಮನೆಗೆ ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಮಡಿಕೇರಿ ಗೋಣಿಕೊಪ್ಪ ಪುತ್ತೂರಲ್ಲಿ ಕೂಡ ಇವರ ಶೋರೂಮ್ ಇದೆ. ಬೆಂಗಳೂರು ಟಿಕನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಇವರ ಶೋರೂಮ್ ಇದೆ. ತಗೊಳ್ಳಿ. ಹಬ್ಬದೊಳಗೆ ಭಾಗ 3
ಯಾವ ಹಬ್ಬಕ್ಕೆ ಏನೇನು ಅಡುಗೆ ಮಾಡ್ಕೋಬಹುದು ಅಂತ ಪೂರ್ತಿಯಾದಂಥ ರೆಸಿಪಿ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಿಮಗೋಸ್ಕರ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಲೂಗಡ್ಡೆಯ ಹೋಳಿಗೆನ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ, ಹಂಗೆ ತಿನ್ಕೋಬೋದು. ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಹೊಸ ಹೊಸ ರುಚಿಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮಕ್ಕೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಮಮತಾ ರಾಜು ಅಂತ, ವೈಟ್ ಫೀಲ್ಡ್ ಇಂದ ಬಂದಿದ್ದೀನಿ. ಮಮತಾ ರಾಜು. ರಾಜು ಏನ್ ಮಾಡ್ತಾರೆ? ರಾಜು ಸ್ಕೈರೋಸ್ ಅಂತ ಒಂದು ಫಾರ್ಮಸ್ಯೂಟಿಕಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಮಮತಾ ಅವರೇ ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ಸ್ಮೂತ್ ಬಟರ್ ವಡ ಮಾಡ್ಕೊಳ್ಳೋಣ ನಿಮ್ಗೆ ಅಂತ ಬಂದಿದ್ದೀನಿ. ಸ್ಮೂತು ಬಟರ್ ವಡಾನ? ಹೌದು. ವಡಾ ಓಕೆ, ಬಟರ್ ಯಾಕೆ ಅಂತ ಕೇಳ್ಬೇಕು ನಾನು. ಇರ್ಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟರ್ ವಡಾ ಮಾಡಕ್ಕೆ ಏನೇನು ತಂದಿದ್ದೀರಾ ಮೇಡಮ್? ಸ್ಮೂತ್ ಬಟರ್ ವಡ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಬೆಣ್ಣೆ, ಅಕ್ಕಿ ಹಿಟ್ಟು, ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಕರಿಬೇವು, ಹಸಿ ಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಸಾಕು. ಎಷ್ಟು ಜನ ಮಕ್ಕಳು ಮಮತಾ ಅವ್ರಿಗೆ? ನನ್ಗೊಬ್ಳೆ ಮಗಳು, 1 ವರ್ಷದ ಮಗಳು. ಓಕೆ. ಸಮೀಕ್ಷಾ ಅಂತ. ಸಮೀಕ್ಷನ್ ಕರ್ಕೊಂಡ್ ಬಂದಿದ್ದೀರಾ? ಇಲ್ಲ, ಮನೇಲೆ ಬಿಟ್ಟು ಬಂದಿದ್ದೀರಾ? ಯಾರ ಜೊತೆ ಇದ್ದಾಳೆ ಸಮೀಕ್ಷಾ? ನನ್ನ ತಾಯಿ ಜೊತೆ ಇದ್ದಾಳೆ. ಓಕೆ, ಶುರು ಮಾಡೋಣ. ಅಡುಗೆನಾ ಏನ್ ಕೊಡಿ ಫಸ್ಟ್ ನಿಮ್ಗೆ? ನನ್ಗೆ ಒಂದು ತವಾ ಕೊಡಿ ಅಥವಾ ಒಂದು ಬಾಣ್ಲಿ ಕೊಡಿ. ಏನಕ್ಕೆ? ಬೆಣ್ಣೆ ಫ್ರಿಜ್ ಅಲ್ಲಿ ಇಟ್ಟಿರೋ, ಸ್ವಲ್ಪ ಕರಗಿಸ್ಬೇಕು ಅದಕ್ಕೆ. ಬೆಣ್ಣೆ ಕರಗಿಸ್ತಾನೆ? ಆಕ್ಚುಲಿ ದೊಡ್ಡ ಬಾಣ್ಲಿನೇ ಕೊಟ್ಬಿಡಿ, ಅದರಲ್ಲೇ ಕರಗಿಸ್ತೀನಿ. ಅದ್ರೊಳಗೆ ಮಾಡ್ಕೊಳ್ತೀರಾ? ದೆನ್ ಅದನ್ನೇ ಕಾಯಿಸ್ಲಿಕ್ಕೆ ಇಟ್ಕೊಳ್ತೀನಿ ಎಣ್ಣೆನ. ಹಾಗೆ ಒಂದು ಸರ್ವಿಂಗ್ ಬೌಲ್ ಬೇಕು. ಕೊಡ್ತೀನಿ. ಸರ್ವಿಂಗ್ ಬೋಲಾ? ಹೌದು. ಯಾಕೆ? ಮಿಕ್ಸಿಂಗ್ ಬೋಲು? ಕ್ಷಮಿಸಿ. ಪರವಾಗಿಲ್ಲ, ನನಗೆ ಭಯ ಆಗೋಯ್ತು, ಯಾಕಪ್ಪ ಇಷ್ಟು ಬೇಗಲೇ ಸರ್ವಿಂಗ್ ಬೋಲ್ ಕೇಳ್ಬಿಟ್ರಲ್ಲ ಅಂತ. ತಗೊಳ್ಳಿ. ಬೆಣ್ಣೆ ಹಾಕಿದ್ದೀರಾ? ಬೆಣ್ಣೆ ಸ್ವಲ್ಪ ಕರಗಬೇಕು, ಅದಕ್ಕೋಸ್ಕರ ಬೆಣ್ಣೆನ ಹಾಕೊಂಡಿದೀವಿ. ಬೆಣ್ಣೆನ ಸ್ವಲ್ಪ ಬಿಸಿ ಮಾಡಿದ್ರೆ ಕರಗುತ್ತೆ ಅಂತ. ಅದಕ್ಕೇನೇನು ಹಾಕೊಳ್ತೀರಾ? ಹಾಕೊಳ್ಳಿ. ಇಲ್ಲ, ಇದನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಪೂರ್ತಿ ಕರಗಬೇಕಾ, ಇಷ್ಟೇ ಸಾಕಾ ಅಂತ? ಇಲ್ಲ, ನಾನು ಕೈನಲ್ಲಿ ಆಕ್ಚುಲಿ ಚೆನ್ನಾಗಿ ಉಜ್ತೀನಿ. ಅದೆಲ್ಲ ಕಷ್ಟ ಯಾಕೆ ತಗೊಳ್ತೀರಾ? ಕೈಯಲ್ಲಿ ಉಜ್ಜಿ ಅದನ್ನ ಪಾಪ ಬೆಣ್ಣೆನೆ- ಹಿಂಸೆ ಕೊಡೋ ಬದಲು ಬೆಣ್ಣೆ ಕರಗಿಸ್ಬಿಡ್ತೀನಿ ತಾಳಿ. ತುಪ್ಪನೇ ಆಗೋಗುತ್ತೆ ಸರ್. ಓಕೆ, ಸಾಕು, ಹಾಕೊಳ್ಳಿ. ಫುಲ್ ಬೆಣ್ಣೆ ಬೇಕಾ? ಹೌದು. ಓಕೆ, ಒಳಗೆ ಸಾಕಲ್ವ ಇಷ್ಟನೇ? ಹಾ, ಸಾಕು ಸಾಕು. ವೆರಿ ಗುಡ್. ಮನೇಲಿ ಯಾರು ಇದ್ದೀರಿ? ಮನೆಯಲ್ಲಿ ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು. 3 ಜನನಾ? ನಿಮ್ಮ ಅಮ್ಮನ ಮನೆ? ನಮ್ಮ ಅಮ್ಮನ ಮನೆ ಇಲ್ಲೇ ಬನಶಂಕರಿ 2nd ಸ್ಟ್ರೀಟ್. ಈ ಕಡೆಯಿಂದ ಆ ಕಡೆಗೆ ಹೋಗ್ಬಿಟ್ಟಿದ್ದೀರಾ, ದಿಕ್ಕೆ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ದೂರ ಅನ್ಸಲ್ವಾ ಅಮ್ಮನ ಮನೆಗೆ? ದೂರ ಅನ್ಸುತ್ತೆ, ಬಟ್ ಏನ್ ಮಾಡೋದು? ಏನ್ ಮಾಡೋದು. ಯಜಮಾನ್ರ ಕೆಲಸ ಇಲ್ಲಿ ಅಲ್ಲೇನಾ? ಯಜಮಾನ್ರು ಆಕ್ಚುಲಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿದ್ದಾರೆ. ಅವ್ರು ಆಲ್ರೌಂಡ್ ಸುತ್ತಾ ಇರೋದು. ಚೆನ್ನಾಗಿ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು. ಓಕೆ. ಬೆಣ್ಣೆನ ಆಕ್ಚುಲಿ ಪೂರ್ತಿ ಕರಗಿಸ್ಬೇಕು. ಓಕೆ. ಅದು ಸ್ವಲ್ಪ ಉಬ್ರಿ ಬರೋ ಹಾಗೆ ಚೆನ್ನಾಗಿ ಕಲಿಸ್ತೀವಿ ಕೈಯಲ್ಲಿ. ಆಯ್ತಮ್ಮ, ಆಯ್ತು. ನಂತರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ. ನೀವು ನಡ್ಸ್ಕೊಡೋ ಪ್ರೋಗ್ರಾಮ್ ಬಹಳ ಚೆನ್ನಾಗಿರತ್ತೆ ಮುರಳಿಯಣ್ಣ. ನೀವು ಮಾಡೋ ಅಡಿಗೆ ಚೆನ್ನಾಗಿದ್ರೆ ನಾವೇನ್ ನಡ್ಸ್ಕೊಡೋದಲ್ಲಿ ಮಣ್ಣು ಮಸಿ. ನಾವು ಅಡಿಗೆ ಮಾಡೋದಕ್ಕಿಂತಲೂ ನೀವು ಮಾತಾಡ್ತೀರಲ್ಲ, ಅದು ಒಂದ್ ಕಲೆ. ನೀವು ಮಾತಾಡೋದೆಲ್ಲ- ಅಡಿಗೆ ಮಾಡೋರ್ ಮುಂದೆ ಮಾತಾಡೋದು ಏನ್ ನೀವು ಸಿಗುತ್ತೆ? ಮಾತಾಡೋದೆಲ್ಲ ಬಹಳ ಇಷ್ಟ ನಮ್ಗೆ. ಒಂಥರ ನ್ಯಾಚುರಲ್ ಆಗಿರತ್ತೆ, ಆರ್ಟಿಫಿಷಿಯಲ್ ಇರಲ್ಲ ಮಾತಿನಲ್ಲಿ. ಓಕೆ. ನೀವು ಒಡೆ ತಿನ್ನಕ್ಕೆ ತುಂಬಾ ಜನ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಅದೇನೋ ಬಟರ್ ಒಡೆ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ತುಂಬಾ ಜನ ಮಕ್ಕಳೆಲ್ಲ ಬಂದು ನಿಂತ್ಬಿಟ್ಟಿದ್ದಾರೆ. ಹೀಗೆ ಕಲ್ಸ್ಕೋಬೇಕು ಚೆನ್ನಾಗಿ. ಓಕೆ. ಇದನ್ನ ಎಣ್ಣೆಲಿ ಕರಿತೀರಾ ಅಥವಾ ಬೆಣ್ಣೆಲೆ ಕರಿತೀರಾ? ಎಣ್ಣೆನಲ್ಲೇ ಕರಿತೀವಿ. ಮಾಮೂಲಿ ಕಡಲೆ ಒಡೆ ಎಲ್ಲ ಮಾಡ್ತೀವಲ್ಲ ಬೋಂಡ, ಅದರ ಬದಲು ಇದು ಸ್ವಲ್ಪ ಚೇಂಜಸ್. ಬೆಣ್ಣೆ ಹಾಕ್ಬಿಟ್ರೆ ಎಣ್ಣೆಲಿ ಬಿಟ್ರೆ ಏನಾಗಲ್ಲ. ಉಂಡೆ ಬಂದಿಲ್ಲ ಅಂತ ಹೇಳಿದ್ರೆ? ಇಲ್ಲ, ಬರತ್ತೆ. ಬರುತ್ತಾ? ನಾನು ಮಾಡ್ತೀನಿ. ಆಕ್ಚುಲಿ ಈ ರೆಸಿಪಿ ಹೇಳ್ಕೊಟ್ಟಿದ್ದೆ ನಮ್ಮ ಅತ್ತಿಗೆ, ನನ್ನ ಹಸ್ಬೆಂಡ್ ಅವ್ರ ಅಕ್ಕ. ಓಕೆ. ನಾವೆಲ್ಲ ಆಕ್ಚುಲಿ ಹೊಸ ಹೊಸ ರುಚಿಗಳನ್ನ ಟ್ರೈ ಮಾಡ್ತಾ ಇರ್ತೀವಿ. ನೀವು ತೋರಿಸ್ಕೊಡೋ. ಅದಕ್ಕೆ ಯಜಮಾನ್ರು ಟೂರ್ ಹೋಗ್ತಾ ಇರೋದು ಯಾವಾಗಲೂ ಜಾಸ್ತಿ. ಟೂರ್ ಎಲ್ಲ ಹೋಗಲ್ಲ, ಬ್ಯಾಂಗ್ಳೂರಲ್ಲೇ ಇರ್ತಾರೆ. ಬೆಂಗಳೂರಲ್ಲೇ ಇರ್ತಾರೆ? ಹೌದು ಪ್ರಯೋಗ ಯಜಮಾನ್ರ ಮೇಲೆ ತಾನೆ? ಹೌದು. ಪಾಪ ರಾಜು, ಸಾರಿ ರಾಜು, ಏನು ಮಾಡಕ್ಕಾಗಲ್ಲ. ವೆಜ್ ನಾನ್ ವೆಜ್ ಆಮೇಲೆ? ನಾನ್ ವೆಜ್. ನಿಮ್ಮ ಕಡೆಯವ್ರು ನಾವೆಲ್ಲ ಛೇ, ನಾ ವೆಜ್ಜು. ಗುರುವಾರದ ತರ ಬಗ್ಗೆ ಮಾತಾಡಂಗೂ ಇಲ್ಲ ನಾವು. ನೋಡ್ತೀವಿ ಗುರುವಾರ ಬಿಟ್ಟು ಮಿಕ್ಕಿದ್ದೀನ. ನೀವು ಕಲಿಸ್ತಾರೋ ಸ್ಪೀಡ್ಗೆ ಆ ಬೆಣ್ಣೆ ಎಲ್ಲ ತುಪ್ಪ ಆಗ್ಬಿಡ್ತೀರಿ. ಅಷ್ಟೊಂದು ಆಕ್ಚುಲಿ ನಮ್ಮ ಮನೆಯಲ್ಲಿ ನಿಮ್ಗೆಲ್ರೂ ಫ್ಯಾನ್. ಹೌದಾ? ಒಗ್ಗರಣೆ ಡಬ್ಬಿ ಮುರಳಿ ಅಂದ್ರೆ ಓ ಮುರಳಿನಾ ಅಂತ ಕೇಳ್ತಾರೆ. ಎಲ್ರೂ ಮನೆ ಮಗ ಹೋಗಿದ್ದೀರಾ ನೋಡಿದ್ರ ಹೆಂಗಿದೆ? ನಾನು 2 ಗಂಟೆ ಆದ್ರೆ ಸಾಕು ಒಗ್ಗರಣೆ ಗಂಟೆ ಡಬ್ಬಿ ಬರುತ್ತೆ. ಸಾರಿ, ಕ್ಷಮಿಸಿ. 1 ಗಂಟೆ ಆದ್ರೆ ಒಗ್ಗರಣೆ ಡಬ್ಬಿ ಬರುತ್ತೆ, ಮುರಳಿ ಅಣ್ಣ ಬರ್ತಾರೆ. ಬಹಳ ಚೆನ್ನಾಗಿ ಮಾತಾಡ್ತಾರೆ ಮುರಳಿ ಅಣ್ಣ ಅಂತ. ಒಳ್ಳೊಳ್ಳೆ ರೆಸಿಪಿ ತೋರಿಸ್ತೀವಲ್ಲ ನಾವು ಕಷ್ಟಪಟ್ಟು. ಹೌದು. ಎಲ್ಲಿಂದ ಹಿಡ್ಕೊಂಡ್ಬರ್ತೀವಿ ಒಬ್ಬೊಬ್ಬರನ್ನ? ಆಕ್ಚುಲಿ ನಾನು ನಿಮ್ಮ ರೆಸಿಪೀಸ್ನ ನಿಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ನೋಡಿ. ಹೌದು. ಅಷ್ಟು ಹಾಕೊಳ್ತೀರಾ? ಹಾಕೊಳ್ಳಿ. ಸ್ವಲ್ಪ ಹಾಕೊಳ್ಳಿ. ಕಡಲೆ ಹಿಟ್ಟು ಹಾಕೊಂಡೆ. ಓಕೆ.
ನೆಕ್ಸ್ಟ್ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಎಸ್, ಸಮ ಪ್ರಮಾಣನಾ? ಇಲ್ಲ, 150 ಗ್ರಾಮ್ ಕಡಲೆ ಇಟ್ಬೇಕು, 70 ಗ್ರಾಮ್ ಅಕ್ಕಿ ಓಕೆ, ಅರ್ಧ ಅರ್ಧ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕರಿಬೇವು ಹಾಕೊಳ್ತಾ ಇದ್ದೀನಿ. ಓಕೆ ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಓಕೆ, ಆಮೇಲೆ ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಓಕೆ, ಮತ್ತೆ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಓಕೆ. ಬಟರ್ ವಡಾನ ಸ್ಮೂತ್ ವಡಾನ? ಸ್ಮೂತ್ ಬಟರ್ ವಡ. ಸ್ಮೂತ್ ಬಟರ್ ವಡಾ. ಹೌದು. ಓಕೆ. ಇದು ಸ್ವಲ್ಪ ಒಳಗೆ ಕ್ರಂಚಿ ಆಗಿರ್ಲಿ ಅಂತ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಗೋಡಂಬಿನೂ ಹಾಕ್ಬಿಟ್ರಾ? ಹೋಯ್ತು ಕತೆ. ಎಣ್ಣೆ ಇಟ್ಕೊಳ್ಳಾ? ಹಾ, ಏನ್ ಚೆನ್ನಾಗಿರೋದು ಮಾಡ್ಕೊಡ್ತೀರಾ ರಾಜು ಅವ್ರಿಗೆ? ರಾಜು ಅವ್ರಿಗೆ ಈರುಳ್ಳಿ ಸಾರು ಅಂದ್ರೆ ಬಹಳ ಇಷ್ಟ. ಈರುಳ್ಳಿ ಸಾರ? ಬಹಳ ಇಷ್ಟ ಅದೇ ಅವ್ರಿಗೆ. ಈರುಳ್ಳಿ ಸಾರು ವಿಶೇಷ ನಿಮ್ಮಲ್ಲಿ? ಅವರು ಈ ತರ ಹೊಸ ಹೊಸ ರೆಸಿಪಿನೆಲ್ಲ ಇಷ್ಟಪಡೋದಕ್ಕಿಂತಲೂ ಅನ್ನ ಸಾಂಬಾರು, ಹಳೆ ರೆಸಿಪೀಸ್ ಅನ್ನೆಲ್ಲ ಬಹಳ ಅಷ್ಟೊಂದು ಬೇಜಾರು ಮಾಡ್ಬಿಟ್ಟಿದ್ದೀರ ಅವ್ರು ನೀವು. ಎಷ್ಟೊಂದು ಬೇಜಾರು ಮಾಡ್ಬಿಟ್ಟು ಇಲ್ಲ ನಾವು ಹೊಸ್ತೇನು ತಿನ್ನಲ್ಲ, ಹಳೇದೇ ಸಾಕು ಅಂತ ಅವ್ರ ಪಾಪ ಹೊಸ ರುಚಿ ಹೇಳಿದ್ರೆ ಓಡೋದಂಗೆ ಮಾಡ್ಬಿಟ್ಟಿದ್ದೀರ ನೀವು. ಹಾಗೇನಿಲ್ಲ, ಅವ್ರು ಮೊದ್ಲಿಂದಲೂ ಅಷ್ಟೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಉಪ್ಪನ್ನ ಹಾಕೊಳ್ತಾ ಇದೀನಿ. ಹಾಕೊಳ್ಳಿ ಮಾ. ಕೈಲಿ ಹಾಕೋದು ಉಪ್ಪು ಮಲ್ಲಿ? ಹೌದು. ವೆರಿ ಗುಡ್, ಹಾಕಿ. ಸಾಕು. ಏನು ನೀವು ಮಾಡೋದು ರಾಜು ಅವ್ರು ಇಷ್ಟಪಡ್ತಾರೆ? ಈರುಳ್ಳಿ ಸಾಂಬಾರ್ ಆಮೇಲೆ? ಮಾಡ್ತೀನಿ. ದೆನ್ ಅದಾದ್ಮೇಲೆ ಪುಟ್ಟು, ಇಡಿಯಾಪಂ, ಅಕ್ಕಿ ರೊಟ್ಟಿ, ಗೋಧಿ ರೊಟ್ಟಿ ಇವೆಲ್ಲ ಇಷ್ಟಪಡ್ತಾರಾ? ಎಲ್ಲ ಇಷ್ಟಪಟ್ಟೆ ತಿಂತಾರೆ. ಆದ್ರೂ ಒಂದೇ ಒಂದು ನಿಮ್ಮ ಮಮತಾ ಇದೊಂದೇ ನೀನು ಚೆನ್ನಾಗಿ ಮಾಡೋದು ಅಂತ. ಅದೇ ಈರುಳ್ಳಿ ಸಾರು. ಅದೊಂದೇನಾ? ಈರುಳ್ಳಿ ಸರ್ ರಾಜು ಅವ್ರಿಗೆ ನಮಸ್ಕಾರ ಸರ್, ಮಜಾ ಹೊಡೀರಿ ಸರ್. ಅವರು ಒಡೆ ಬೋಂಡ ಇದನ್ನೆಲ್ಲ ಹೆಚ್ಚಿಗೆ ಇಷ್ಟಪಡಲ್ಲ, ನಾನ್ ವೆಜ್ಜೇ ಬಹಳ ಇಷ್ಟಪಡೋದು. ನಾನ್ ವೆಜ್ ಏನು ಚೆನ್ನಾಗಿ ಮಾಡ್ತೀನಿ? ನಾನ್ ವೆಜ್ನಲ್ಲಿ ಚಿಕನ್ ಕುರ್ಮಾ ಅಂತ ಮಾಡ್ತೀನಿ. ಹೌದಾ? ಅದು ಚೆನ್ನಾಗಿ ಮಾಡ್ತೀನಿ. ಅಡುಗೆ ಕಲ್ತಿದ್ದ ಅಮ್ಮನಿಂದನ ಅತ್ತೆಯಿಂದನ? ಅತ್ತೆಯಿಂದ. ಅತ್ತೆಯಿಂದನಾ? ನಮ್ಮ ಅತ್ತೆ ಬಹಳ ಚೆನ್ನಾಗಿ ಮಾಡ್ತಾರೆ. ಎಲ್ಲಿರೋದು ನಿಮ್ಮ ಅತ್ತೆ ಮನೆ? ವೈಟ್ ಫೀಲ್ಡ್ ನಲ್ಲಿ. ನಿಮ್ಮ ಮನೆ ಇರೋದಲ್ಲೇ ಅಲ್ವಾ? ಹೌದು. ಇವಾಗ ಅಮ್ಮನ ಮನೆ ನಮ್ಮ ಲೆಕ್ಕ ಹಾಕೊಂಡು ಅಮ್ಮನ ಮನೆಗೆ ಬಂದ್ರಾ? ಹೌದು. ಒಂಬತ್ತು 2 ದಿನ ಇಲ್ಲೇನಾ ಅಥವಾ ಸಾಯಂಕಾಲ ಹೊರಡ್ಬೇಕಾ? ನೆನ್ನೆನೆ ಬಂದೆ ನಾನು. ವೆರಿ ಗುಡ್, 3 days. ನೀರು ಹಾಕೊಳ್ತಾ ಇದೀನಿ ಸ್ವಲ್ಪ. ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ನೀರನ್ನು ಜಾಸ್ತಿ ಹಾಕೋಬಾರ್ದು, ಸುಮ್ಮನೆ ಚಿಮುಕ್ಸ್ಕೋಬೇಕು. ಓಕೆ. ಏನಾದ್ರು ಅಡುಗೆ ಮಾಡಕ್ ಹೋಗ್ತೀವಿ ಅಂತ ತಕ್ಷಣ ರಾಜು ಅವರು ಸರಿ ಅಂತ ಹೇಳಿದ್ರು. ಫಸ್ಟ್ ಸರಿ ಅಂದ್ರಾ? ಆಕ್ಚುಲಿ ನಾನು ಒಗ್ಗರಣೆ ಡಬ್ಬಿ ದೊಡ್ಡ ಫ್ಯಾನ್ ಅಂತ ಗೊತ್ತವರಿಗೆ. ಗೊತ್ತಾ? ಓಕೆ, ಥ್ಯಾಂಕ್ ಯು. ಯಾವುದೇ ಪ್ರೋಗ್ರಾಮ್ ಇರ್ಲಿ, ಓಕೆ, ನಾನು 1 ಗಂಟೆಗೆ ಒಗ್ಗರಣೆ ಡಬ್ಬಿ ನೋಡ್ತೀನಿ ಅಂದ್ರೆ ರಿಮೋಟ್ ನನ್ನ ಕೈಯಲ್ಲಿ ಕೊಟ್ಬಿಡ್ತಾರೆ. ಥ್ಯಾಂಕ್ ಯು ಮೇಡಮ್. ನೀವೆಲ್ಲ ನೋಡ್ತಾ ಇರೋದಕ್ಕೆ ನಮ್ಮ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಬಿಡ್ಬೋದು, ಬಿಡಕ್ಕೆ ಶುರು ಮಾಡಿ. ಓಕೆ. ಇಷ್ಟು ದಪ್ಪ ಮಾಡ್ತೀರಾ ಒಡೆನಾ? ಹೌದು. ನಾನು ಹಿಂಗೆ ತಟ್ತೀರಾ ಅನ್ಕೊಂಡೆ. ತಟ್ಟಿದ್ದೀನಿ, ಜಾಸ್ತಿ ಅಷ್ಟೇ ತಟ್ಟದ ನೀವು? ಸಾಕು. ಓಕೆ. ಇನ್ನು ಸ್ವಲ್ಪ ಬೇಲಿ ಅಲ್ವಾ? ಒಂದ್ ನಿಮಿಷ. ಟಚ್ ಮಾಡಿದ್ರೆ ಹೊಡೆದೋಗ್ಬಿಡುತ್ತೆ ಅಂತನಾ? ಹೌದು. ಬಟರು ಜಾಸ್ತಿ ಹಾಕಿರೋದ್ರಿಂದ ಮುಟ್ಟಿದ್ರೆ ಮುರಿದೋಗುತ್ತೆ, ಒಡೆದೋಗ್ಬಿಡುತ್ತೆ, ಎಣ್ಣೆಲಿ ಬಿಟ್ಕೊಂಡ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ನೋ ಪ್ರಾಬ್ಲಮ್. ಆಕ್ಚುಲಿ ಇದು ಮಾಡುವಾಗ ಬಹಳ ಕಷ್ಟ, ಬಟ್ ತುಂಬಾ ರುಚಿಯಾಗಿರತ್ತೆ. ಅರ್ಧ ಕೆಜಿ ಬೆಣ್ಣೆ ಹಾಕಿ ಕಲಿಸ್ಬಿಟ್ರೆ ರುಚಿಯಾಗಿರುತ್ತೆ. ಸುಂದರಿ, ನೀವು ಚೆನ್ನಾಗಿರ್ಲಿ ಅಂತ ಮಾಡ್ಕೊತೀವಿ. ಹಂಗಂತೀರಾ? ಓಕೆ. ಎಷ್ಟು ಜನದ ಆಶೀರ್ವಾದ ನಿಮ್ಮ ಮೇಲಿದೆ, ನೋಡಿದ್ರಾ? ಕರ್ನಾಟಕದ ಆಶೀರ್ವಾದನೇ ನಿಮ್ಮ ಮೇಲಿದೆ. ನಾನು ಸ್ವಲ್ಪ ಬೇಲಿ ಜೋರ್ ಮಾಡಿ. ಗೋಲ್ಡ್ ಬ್ರೌನ್ ಬರಬೇಕಾ? ಹೌದು. ಒಗ್ಗರಣೆ ಡಬ್ಬಿಯಿಂದ ತುಂಬಾ ಕಲ್ತಿದ್ದೀನಿ ಅಡುಗೆಗಳನ್ನ. ಹೌದಾ? ಸಾಕನ್ಸುತ್ತಲ್ಲ? ಸಾಕು. ಓಕೆ, ಒಳ್ಳೆ ಕಲರ್ ಬಂದಿದೆ. ಸ್ವಲ್ಪ ಇದು ಹೆಂಗ್ ಕಾಣ್ತದೆ ಅಂದ್ರೆ ಮಧುರಡೆ ತರ ಕಾಣ್ತದೆ ಹೌದು. ಅಲ್ವಾ? ಹೌದು. ಹಂಗೆ ಬರ್ತೇನಾ? ಮದ್ದು ರೋಡೆ ತರ ಬರಲ್ಲ, ಬಟ್ ಈ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಸ್ಮೂತ್ ಬಟರ್ ವಡ ರೆಡಿ. ಸ್ಮೂತ್ ಬಟರ್ ವಡ ಮಾಡಕ್ಕೆ ವೈಟ್ ಫೀಲ್ಡ್ ಇಂದ ಬಂದ್ರಿ ಅಲ್ವಾ? ಹೌದು. ವೈಟ್ ಫೀಲ್ಡ್ ಇಂದ ಬಂದಿದ್ದಾರೆ ಮಮತಾ ರಾಜು ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಸ್ಮೂತ್ ವಡನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸ್ಮೂತ್ ವಡ ಮಾಡ್ಕೊಳ್ಳಿ. ಸ್ಮೂತ್ ಬಟರ್ ವಡ ಮಾಡುವ ವಿಧಾನ: ಬಾಣಲಿಗೆ ಬೆಣ್ಣೆ ಹಾಕಿ ಬಿಸಿ ಮಾಡಿ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ. ಇದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕರಿಬೇವು, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಗೋಡಂಬಿ ಚೂರು ಹಾಕಿ ಕಲಸಿ, ಉಪ್ಪು, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ವಡೆಯಂತೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸ್ಮೂತ್ ಬಟರ್ ವಡ ಸವಿಯಲು ಸೀಟ. ಮುಟ್ಟಿದ್ರೆ ಮುರಿದೋಗೋದಲ್ಲ?
ಸಾಫ್ಟಾಗಿ ಮುರಿಯುತ್ತೆ, ತಿನ್ಲಿಕ್ಕೂ ಸಾಫ್ಟಾಗಿರುತ್ತೆ. ಅಯ್ಯೋ ಎಕ್ಸ್ಟ್ರಾಡಿನರಿ ಸ್ಮೂತ್ ಇದು, ಚೆನ್ನಾಗಿದೆ ಮೇಡಮ್. ಓಕೆ, ಅದು ಕೈ ಹಿಡ್ಕೊಳಕ್ಕೆ ಆಗಲ್ವಲ್ಲ ಇದು? ಹೌದು, ಅದೇ ಅದರ ಸ್ಪೆಷಾಲಿಟೀಸು. ತುಂಬಾ ಸಾಫ್ಟ್ ಆಗಿರುತ್ತೆ, ಮುಟ್ಟಿದ್ರೆ ಮುರಿದೋಗತ್ತೆ. ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕ್ಬೋದು, ಹಾ, ಇಲ್ಲ ಕಡಲೆಕಾಯಿ ಬೀಜ ಅರ್ಧಂಬರ್ಧ ಮಾಡಾಕ್ಬೋದು. ಹೌದು, ಅಂದ್ರೆ ಕ್ರಂಚಿಂಗ್ ಜಾಸ್ತಿ ಇಷ್ಟಪಡೋರು ಹಾಗೆ ಹೆಚ್ಚಿಗೆ ಉಪಯೋಗಿಸ್ಬೋದು. ಸಾಲ್ಟೆಡ್ ಬಟರ್ನ ಯೂಸ್ ಮಾಡಿದಾಗ ಉಪ್ಪಿನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಹಾಕಿ. ಥ್ಯಾಂಕ್ ಯು ಮಮತಾ ಅವರೇ. ನಿಮ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಅದ್ಭುತವಾಗಿರುವಂತಹ ಬಹುಮಾನಗಳ ಒಂದು ಗಿಫ್ಟ್ ಆಂಪರ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಸಾರಿ ಥ್ಯಾಂಕ್ ಯು ಸರ್. ಕೂದಲು ಬೀಳ್ತಾ ಇದೆಯಾ? ಹೇರ್ ಫಾಲ್ ಆಗ್ತದೆ. ಆಗ್ತಾ ಇದೆಯಾ? ನೋ ಪ್ರಾಬ್ಲಮ್. ಋಷಿಕೇಶ ಭೃಂಗಾಯನ ಹಾಕೊಂಡು ಸಿಕ್ಕಾಪಟ್ಟೆ ಕೂದಲನ್ನ ಬೆಳೆಸ್ಕೊಳ್ಳಿ ಅಂತ ನಿಮ್ಗೆ ಕೊಡ್ತಾ ಇದ್ದಾರೆ, ತೊಗೊಳ್ಳಿ. ಜೊತೆಗೆ ಯುನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ಬೇಕು ಅಂದಾಗ ಬೇಲ್ಪುರಿ ಗಾಡಿ ಬಂದಿರಲ್ಲ, ಆದ್ರೆ ಮಯ್ಯಾಸ್ ಅವರ ಬೇಲ್ಬಾರ್ ಎಲ್ಲಾಗ್ಲೂ ಸಿಗುತ್ತೆ, ಎಲ್ಲರ ಹತ್ರನೂ ಇರುತ್ತೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಇದು ನಿಮ್ಗೋಸ್ಕರ. ಜೊತೆಗೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಶ್ರೀಕೃಷ್ಣ ಗೀಯ ಜೊತೆಗೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಸ್ವೀಟ್ಸ್ ಅನ್ನ ಕೊಡ್ತಾ ಇದ್ದಾರೆ ನಿಮ್ಗೋಸ್ಕರ. ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್ ಅವರು ಅದ್ಭುತವಾಗಿರುವಂತಹ ಒಂದು ಗಣೇಶನ ಬೆಳ್ಳಿ ವಿಗ್ರಹವನ್ನ ಕೊಡ್ತಾ ಇದ್ದಾರೆ, ಜೊತೆಗೆ 1000 ರೂಪಾಯಿ ಗಿಫ್ಟ್ ವಚರ್ ಕೊಡ್ತಾ ಇದ್ದಾರೆ ನಿಮ್ಗೋಸ್ಕರ. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗಂಡಬಿ ಭಾಗ 3 ರೆಸಿಪಿಯ ಪುಸ್ತಕವನ್ನ ಕೊಡ್ತಾ ಇದ್ದಾರೆ. ಯಾವ ಹಬ್ಬಕ್ಕೆ ಯಾವ ಅಡಿಗೆನ ಮಾಡ್ಕೋಬೇಕು ಅನ್ನುವಂತ ಪೂರ್ತಿಯಾದಂತ ಮಾಹಿತಿ ಇದರೊಳಗಿದೆ ನಿಮ್ಗೋಸ್ಕರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅವಕಾಶ ಕೊಟ್ಟಂತ ಜಿ ಕನ್ನಡದವ್ರಿಗೆ, ನಿಮ್ಮ ಸಿಬ್ಬಂದಿಯವರಿಗೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ